ಶ್ರೀಗುರುಭ್ಯೋ ನಮಃ. ಹರಿ ಓಂ. ನವ್ಯಸ್ಖಲದ್ವಚನನಂದಿತ ಸರ್ವಲೋಕಃ ಸುವ್ಯಕ್ತಕುಂತಲತತೆ ಸುಭಗಾಗ್ರಗಣ್ಯಃ ದಿಗ್ವಸ್ತ್ರದರ್ಶಿತಕಟಿರ್ದಿನನಾಥ ದೀಪ್ತಿಃ ಹೃದ್ಗಃ ಸದಾಸ್ತು ಸಶಶುರಹೃದಯಂಗಮೋ ಮೇ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಯತ್ಪೂರ್ವಂ ತ್ವಮಪೂರ್ವ ಸಿಂಧುಮತರಃ ಸದ್ವಂದ್ಯ ಮಧ್ವಾಚಲಾತ್ ಉದ್ಯಾತಃ ಶತಯೋಜನಂ ಪರಮದಃ ಶಂಸಂತಿ ಸಂತಃ ಕ್ಷಿತೌ. ಚಿತ್ರಂ ಜೈತ್ರಭವಚ್ಚರಿತ್ರಮಧುನಾ ಯದ್ವೇದವಾರ್ಧಿಂ ತರನ್ ನಿತ್ಯಂ ಕೋಟಿಸಹಸ್ರಯೋಜನಮಪಿ ತ್ವಂ ರಾಜವದ್ರಾಜಸೇ. ಸ್ತೋತವ್ಯ ಕರ್ಮಾಣಮಿಲಾತಲೇಸ್ಮಿನ್ ಗಾತವ್ಯ ಮಾಹಾತ್ಮ್ಯ ಸುಪಾತ್ರಭೂತಂ ಲಾತವ್ಯ ರೂಪಂ ಗುರುವಾದಿರಾಜಂ ಧ್ಯಾತವ್ಯ ಮೂರ್ತಿಂ ಪ್ರಣತೋಸ್ಮಿ ಭಕ್ತ್ಯಾ. ಶ್ರೀವ್ಯಾಸ ಸೇವಾ ನಿರತಾನ್ ದ್ವಾದಶಾಬ್ದಮುಪೋಷಿತಾನ್ ವಿಶ್ವಪ್ರಿಯ ಗುರೋನ್ ವಂದೇ ವರಾಹ ಮುನಿಸೇವಿತಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕೋಲವ್ಯಾಸ ಹಯಗ್ರೀವ ಪದಕಂಜ ಮಧುವ್ರತಂ ಶ್ರೀ ವಿಶ್ವೋತ್ತಮ ಯೋಗೀಂದ್ರಂ ವಂದೇಹಂ ವಾದರಾಟ್ ಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಗ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ನಿನ್ನೆ ವಿಭೀಷಣ ರಾಮನ ಹತ್ತಿರ ಬರ್ತಾನೆ. ಅವಾಗ ಎಲ್ಲರೂ ಕೂಡ ತಿರಸ್ಕಾರ ಮಾಡ್ತಾರೆ. ವಿಭೀಷಣನನ್ನು ನಾವು ನಮ್ಮ ಸೇನೆಗೆ ನಮ್ಮೊಟ್ಟಿಗೆ ಅವನನ್ನು ಸೇರಿಸ್ಕೊಳ್ಬಾರ್ದು, ತೆಗೆದುಕೊಳ್ಳಬಾರ್ದು ಅಂತ ಅಷ್ಟೂ ಜನ ಹೇಳಿದರೂ ಕೂಡ ರಾಮ ಅನೇಕ ಕಾರಣಗಳನ್ನು ಕೊಟ್ಟು ವಿಭೀಷಣನನ್ನು ಸೇರಿಸ್ಕೊಳ್ತಾರೆ. ಹನುಮಂತ ದೇವರು ಹೇಳಿರುವಂತಹದ್ದು ಅಂತ ಒಂದು ಮುಖ್ಯ ಕಾರಣ. ಅದಲ್ಲದೇ ಅನೇಕ ಕಾರಣಗಳು. ವಿಭೀಷಣನನ್ನು ಸೇರಿಸಿಕೊಂಡ್ರೆ ಏನು ಸಮಸ್ಯೆ ಇದೆ? ವಿಭೀಷಣ ಒಬ್ಬ ವ್ಯಕ್ತಿ ಬಂದು ಯಾವತ್ತೂ ನನಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮಾದಿ ದೇವತೆಗಳೇ ಬಂದರು ನನ್ನನ್ನು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಿಭೀಷಣ ಏನು ಮಾಡಲಿಕ್ಕೆ ಸಾಧ್ಯ ಒಬ್ಬ ಅನ್ನುವ ಕಾರಣಗಳನ್ನೆಲ್ಲವನ್ನು ಕೂಡ ಕೊಟ್ಟು ವಿಭೀಷಣನನ್ನು ರಾಮ ತನ್ನ ಪಕ್ಷಕ್ಕೆ, ತನ್ನ ಸೈನ್ಯಕ್ಕೆ ಸೇರಿಸಿಕೊಳ್ತಾನೆ. ರಾಘವೇಣಾಭಯೇ ದತ್ತೇ ಸನ್ನತೋ ರಾವಣಾನುಜಃ ವಿಭೀಷಣೋ ಮಹಾಪ್ರಾಜ್ಞೋ ಭೂಮಿಂ ಸಮವಲೋಕಯನ್ ಕಾತ್ವಪಾತ ವನಿಂ ಹೃಷ್ಟಃ ಭಕ್ತೈರನುಚರೈಃ ಸಹ ಸತು ರಾಮಸ್ಯ ಧರ್ಮಾತ್ಮ ನಿಪಪಾತ ವಿಭೀಷಣಃ ಪಾದಯೋ ಶರಣಾನ್ವೇಷಿ ಚತುರ್ಭಿಃ ಸಹ ರಾಕ್ಷಸೈಃ ಅಬ್ರವೀಚ್ಯ ತದಾ ರಾಮಂ ವಾಕ್ಯಂ ತತ್ರ ವಿಭೀಷಣಃ. ವಿಭೀಷಣ ಹಾರಿಕೊಂಡು ಬಂದಿರ್ತಾನೆ ಆಕಾಶ. ಅದೇನೋ ನಡೆದುಕೊಂಡು NH ಇರಲಿಲ್ಲ, ಹೈವೇ ಇರಲಿಲ್ಲ, ಅಲ್ಲಿ ಸಮುದ್ರ ಇರುವುದು. ಹಾಗಾಗಿ ವಿಭೀಷಣ ಹಾರಿಕೊಂಡು ಬಂದು ಇಷ್ಟೊತ್ತು ಆಕಾಶದಲ್ಲೇ ಇರ್ತಾನೆ. ರಾಮನನ್ನು ಅಂದರೆ ವಿಭೀಷಣನನ್ನು ಸೇರಿಸ್ಕೊಳ್ಬೇಕು ಬೇಡ ಅಂತ ದೊಡ್ಡ ಒಂದು ಚರ್ಚೆ, ಡಿಬೇಟ್ ನಡೆಯುತ್ತೆ. ಅಲ್ಲಿವರೆಗೂ ಆಕಾಶದಲ್ಲೇ ಇರಬೇಕು. ಕೆಳಗಡೆ ಇಳಿದು ಬಿಟ್ಟರೆ ಈ ಕಪಿಗಳೆಲ್ಲ ಹಾಕಿ ಗುದ್ದು ಬಿಡ್ತಾರೆ ಅವನಿಗೆ ಕೆಳಗಡೆ ಬರಲಿಕ್ಕಿಲ್ಲ, ಆಕಾಶದಲ್ಲೇ ನಿಂತ್ಕೊಂಡಿದ್ದಾನೆ. ಕೊನೆಗೆ ರಾಮ ಅಭಯವನ್ನು ಕೊಡ್ತಾನೆ, ಬಾ ಅಂತ ಹೇಳಿಬಿಟ್ಟು ಆವಾಗ ರಾಮನ ಪಾದಗಳಿಗೆ ಬಂದು ನಮಸ್ಕಾರವನ್ನು ವಿಭೀಷಣ ಮಾಡ್ತಾನೆ. ಅನಂತರದಲ್ಲಿ ರಾಮನಿಗೆ ತಾನು ಒಂದಿಷ್ಟು ಮಾತುಗಳನ್ನು ಆಡ್ತಾನೆ. ಧರ್ಮಯುಕ್ತಂಚ ಯುಕ್ತಂಚ ಮನಸ ಸಂಪ್ರಹರ್ಷಣಂ ಅನುಜೋ ರಾವಣಸ್ಯಾಹಂ ತೇನ ಚಾಸ್ಮಿ ಅವಮಾನಿತಃ.
ವಿಭೀಷಣ ಎಷ್ಟು ನೇರವಾದಂತಹ ನುಡಿ ಇರುವವನು, ವ್ಯಕ್ತಿತ್ವ ಇರುವವನು. ನಾನು ರಾವಣನ ತಮ್ಮ ಅಂತ ಹೇಳಿಕೊಂಡೇ ವಿಭೀಷಣ ಬಂದಿದ್ದಾನೆ. ಯಾವುದೇ ರೀತಿಯಲ್ಲಿ ಮೋಸ ಮಾಡಬೇಕು ಎನ್ನುವ ಅಪೇಕ್ಷೆಯೇ ಇರಲಿಲ್ಲ ವಿಭೀಷಣನಿಗೆ. ಯಾಕೆ ಅಂದರೆ ವಿಭೀಷಣನಿಗೆ ರಾಮ ಅಂದರೆ ಏನು ಅಂತ ಗೊತ್ತಿತ್ತು. ನಾವು ಯಾವತ್ತೂ ಮೋಸ ಮಾಡಿ ರಾಮನ ಎದುರುಗಡೆ ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ನೇರವಾಗಿ ಸತ್ಯವಾದ ಮಾತನ್ನು ಹೇಳಿದರೆ ರಾಮ ಯಾವತ್ತೂ ಕೂಡ ನಮ್ಮ ರಕ್ಷಣೆಯನ್ನು ಮಾಡೇ ಮಾಡ್ತಾನೆ. ಸುಳ್ಳು ಹೇಳುವಂತಹದ್ದು ಸರಿಯಲ್ಲ, ಅದು ಧರ್ಮ ಅಲ್ಲ. ಉಪನಿಷತ್ತುಗಳು ಹೇಳಿರುವಂತಹ ವಿಚಾರ ಸತ್ಯಂ ವದ, ಸತ್ಯವಾದಂತಹದ್ದನ್ನು ಹೇಳಬೇಕು. ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ. ಸುಳ್ಳು ಹೇಳಿ ಸೇರಿಕೊಳ್ಳಿಕ್ಕೆ ಅವನು ರಾವಣ ಅಲ್ಲ. ರಾಮನನ್ನು ನಾನು ಎಷ್ಟು ತಿಳಿದುಕೊಂಡಿದ್ದೇನೆ, ಹಾಗಾಗಿ ನಾನು ಹೀಗೆ ಹೋಗ್ತೇನೆ ಅಂತ ನಿಶ್ಚಿತವಾಗಿ ಬಂದು ಸೇರಿಕೊಳ್ತಾನೆ. ಸೇರಿಕೊಂಡಾಗ ಅವನು ಹೇಳ್ತಾನೆ, ಭವಂತಂ ಸರ್ವಭೂತಾನಾಂ ಶರಣ್ಯಂ ಶರಣಂಗತಃ ಪರಿತ್ಯಕ್ತ ಮಯಾ ಲಂಕಾ ಮಿತ್ರಾಣಿ ಚ ಧನಾನಿ ಚ. ಅವನು ಹೇಳ್ತಾನೆ, ನಾನು ಎಲ್ಲ ಮಿತ್ರರನ್ನ, ಸಂಪತ್ತನ್ನ ಎಲ್ಲವನ್ನೂ ಕೂಡ ಬಿಟ್ಟು ನಿನಗೋಸ್ಕರ ನಿನ್ನ ಹತ್ರ ಬಂದಿದ್ದೇನೆ. ಅಂದರೆ ಭಗವಂತ ಯಾರನ್ನು ಸ್ವೀಕಾರವನ್ನು ಮಾಡ್ತಾನೆ? ವೈರಾಗ್ಯ ಸಂಪನ್ನನಾಗಿರುವಂತಹ ವ್ಯಕ್ತಿಯನ್ನು ಸ್ವೀಕಾರವನ್ನು ಮಾಡ್ತಾನೆ. ಎಲ್ಲವನ್ನೂ ಕೂಡ ಹಿಂದೆ ಹೇಳ್ತಾರೆ, ಹೆಂಡತಿ ಮಕ್ಕಳನ್ನು ಕೂಡ ನಾನು ಬಿಟ್ಟು ಬಂದಿದ್ದೇನೆ. ಅಂದರೆ ತಪ್ಪು ನಡೀತಾ ಇದೆ ಎಂದಲ್ಲಿ ನಾವಿರಬಾರ್ದು. ತಪ್ಪಿದೆ, ಅಲ್ಲಿ ತಪ್ಪು ಆಗ್ತಾ ಇದೆ ಅಂದರೆ ನಾವು ಎದ್ದು ಬಂದು ಬಿಡಬೇಕು. ಅದನ್ನು ವಿಭೀಷಣ ತೋರಿಸಿರುವಂಥದ್ದು. ಹೆಂಡತಿ ಮಕ್ಕಳನ್ನು ಕೂಡ ಬಿಟ್ಟ ಆ ವೈರಾಗ್ಯ, ಅದು ಭಗವಂತನಿಗೆ ಇಷ್ಟ ಆಯಿತು. ಹಾಗಾಗಿ ಸಾಧನ ಅಂತೇಳಿ ಹೇಳಿದರೆ ವೈರಾಗ್ಯದಿಂದಾಗಿ, ಜ್ಞಾನ ಮತ್ತು ಭಕ್ತಿಗಳಿಂದಾಗಿ ಭಗವಂತನನ್ನು ಸೇರುವಂಥದ್ದು. ಆ ರೀತಿಯಾಗಿ ವಿಭೀಷಣ ಇದ್ದಿದ್ದರಿಂದಾಗಿ ವಿಭೀಷಣನನ್ನು ಭಗವಂತ ಸ್ವೀಕಾರವನ್ನು ಮಾಡ್ತಾನೆ. ವಚಸ ಸಾಂತ್ವಯಿತ್ವೈನಂ ಲೋಚನಾಭ್ಯಾಂ ಪಿಬನ್ನಿವ. ಭಗವಂತ ಒಮ್ಮೆ ವಿಭೀಷಣನನ್ನು ನೋಡಿದರೆ ವಿಭೀಷಣನನ್ನೇ ಭಗವಂತ ಕುಡಿದು ಬಿಟ್ನೇನೋ ಅನಿಸ್ಬೇಕು, ಆ ಥರ. ಅಂದ್ರೆ ಅಷ್ಟು ಅನುಕಂಪದಿಂದಾಗಿ ಭಗವಂತ ವಿಭೀಷಣನನ್ನು ನೋಡ್ತಾನೆ. ಅಂದರೆ ಯಾರೋ ಒಬ್ಬ ಬಂದಿದ್ದಾನೆ, ಇರಲಿ ಪಾಪ, ಯಾಕೆ ಅವನನ್ನು ಕಳಿಸ್ಬೇಕು ಅಂತ ಉದಾಸೀನತೆಯಿಂದಾಗಿ ಭಗವಂತ ಸೇರಿಸ್ಕೊಂಡಿದ್ದಲ್ಲ. ವಿಭೀಷಣನ ಮೇಲೆ ಅಂತಃಕರಣ ಇತ್ತು ಭಗವಂತನಿಗೆ. ಹಾಗಾಗಿ ನೋಡಿ, ಆಖ್ಯಾಯಿ ಮಮ ತತ್ವೇನ ರಾಕ್ಷಸಾನಾಂ ಬಲಾಬಲಂ. ರಾಮ ಎಷ್ಟು ಬುದ್ಧಿವಂತ ಅಂತ ಹೇಳಿದರೆ, ವಿಭೀಷಣನೇ ಬಂದ. ವಿಭೀಷಣನ ಹತ್ತಿರ ರಾಮ ಕೇಳ್ತಾ ಇದ್ದಾನೆ, ರಾವಣನ ಬಲಾಬಲ ಏನು ಅಂತ. ರಾವಣ ಮೂರು ಜನನ್ನು ಕಳಿಸ್ಕೊಡ್ತಾನೆ ಮುಂದೆ. ಶುಕ, ಸಾರಣ, ಅವರು ಇವರು ಎಲ್ಲರನ್ನೂ ಕಳಿಸ್ಕೊಡ್ತಾನೆ. ಅವ್ರ ಬಲ ಎಷ್ಟಿದೆ, ಅವ್ರ ಬಲ ಎಷ್ಟಿದೆ ನೋಡ್ಕೊಂಡು ಬಾ ಬನ್ನಿ ಅಂತ ಹೇಳಿಬಿಟ್ಟು. ರಾಮ ಯಾರನ್ನೂ ಕೂಡ ಕಳಿಸ್ಕೊಡ್ಲಿಲ್ಲ. ಆದರೆ ರಾವಣನೇ ವಿಭೀಷಣನನ್ನು ಕಳಿಸಿಕೊಟ್ಟಂಗಾಗಿತ್ತು. ವಿಭೀಷಣನನ್ನು ತೆಗೆದುಕೊಂಡು ವಿಭೀಷಣನ ಹತ್ರನೇ ಬಲಾಬಲಗಳು ಎಷ್ಟು ರಾವಣನದ್ದು ಅಂತ ಹೇಳು ಅಂತ ಕೇಳ್ತಾ ಇದ್ದಾನೆ. ಇದು ಬುದ್ಧಿವಂತಿಕೆ. ಒಬ್ಬ ನಾಯಕನಿಗೆ ಎಷ್ಟು ವಿವೇಕ ಇರಬೇಕು. ಸುಮ್ಮನೆ ದುಡುಕಿ ವಿಭೀಷಣನನ್ನು ಕಳಿಸಿಬಿಟ್ಟಿದ್ದಿದ್ರೆ ರಾಮನಿಗೆ ಲಾಸ್ ಅಲ್ವಾ? ರಾಮನಿಗೆ ಬಲಾಬಲಗಳ ಜ್ಞಾನ ಅರಿವಾಗ್ತಿರ್ಲಿಲ್ಲ. ನಾಯಕ ಆದವನು ಎಲ್ಲವುದನ್ನು ವಿಚಾರ ಮಾಡಿಕೊಂಡು, ನಮಗೆ ಎಷ್ಟೇ ಬಲಿಷ್ಠನಾಗಿರಬಹುದು ನಾವು, ಆದರೆ ಎಲ್ಲದರ ಕೂಲಂಕಷವಾದಂತಹ ಜ್ಞಾನ ಇರಬೇಕು ಅನ್ನುವಂತಹದ್ದನ್ನು ಈ ಕಥಾನಕದಿಂದಾಗಿ ನಾವು ತಿಳಿದುಕೊಳ್ಳಬಹುದು. ಅನಂತರದಲ್ಲಿ ವಿಭೀಷಣನಿಗೆ ಕೇಳ್ತಾನೆ, ಈಗ ನಾವು ಹೋಗುವುದು ಹೇಗೆ, ಏನಾದ್ರು ವ್ಯವಸ್ಥೆ ಉಂಟಾ ಅಲ್ಲಿಗೆ ಅಂತ ಹೇಳಿ ಕೇಳಿದಾಗ, ಏನು ವ್ಯವಸ್ಥೆ ಇಲ್ಲ ಸ್ವಾಮಿ, ಸೇತುವೆ ಕಟ್ಟಬೇಕಷ್ಟೇ. ಸೇತುವೆ ಬಿಟ್ಟರೆ ಮತ್ತೆ ಯಾವುದೇ ನಿಮ್ಮ ಸೈನ್ಯವನ್ನು ಕರೆದುಕೊಂಡು ಹೋಗುವಂತಹ ಶಿಪ್ಪು ಸಮೇತ ಈ ಭೂಮಿಯಲ್ಲಿ ಇನ್ನೂ ರೆಡಿ ಆಗಲಿಲ್ಲ, ಅದು ಸಾಧ್ಯವೂ ಇಲ್ಲ. ಸೇತುವೆ ಇದ್ದರೆ ಹೋಗ್ಬೋದಷ್ಟೇ ಅಂತ ಹೇಳಿ ವಿಭೀಷಣ ಹೇಳ್ತಾನೆ. ಅಹತ್ವಾ ರಾವಣಂ ಸಂಖ್ಯೆ ಸಪುತ್ರ ಬಲಬಾಂಧವಂ ಅಯೋಧ್ಯಾಂ ನ ಪ್ರವೇಕ್ಷ್ಯಾಮಿ ಭ್ರಾತೃಭಿಶಪೇ. ರಾಮ ಎಂಥ ಮಾತನಾಡ್ತಾನೆ. ಸರಿ, ಬೇಕಾದ್ದಾಗಲಿ, ರಾವಣನ ಹತ್ರ ಹೋಗೇ ಹೋಗ್ತೇನೆ, ರಾವಣನನ್ನು ಕೊಂದೇ ಕೊಲ್ತೇನೆ, ರಾವಣನನ್ನು ಕೊಲ್ಲದೇನೆ ನಾನು ಲಂಕೆಗೆ ವಾಪಸ್ ಬರುವುದೇ ಇಲ್ಲ. ನನ್ನ 3 ತಮ್ಮಂದಿರ ಮೇಲೆ ಆಣೆ. ರಾಮ ಇಷ್ಟು ಕಠೋರವಾಗಿ ಯಾವತ್ತೂ ಮಾತಾಡಲ್ಲ. ಆದರೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಂ ಚೇತಾಂಸಿ ಕೋಹಿ ವಿಜ್ಞಾತುಮರ್ಹತಿ ಅಂತ ಕವಿ ಹೇಳ್ತಾನೆ.
ದೊಡ್ಡವರು ಒಂದು ಸತಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಬರ್ತಾರೆ, ಸಣ್ಣ ವಿಷಯ ಏನೋ ಒಂದು ತುಂಬ ಕೋಪ ಬಂದ್ಬಿಡುತ್ತೆ. ಆದರೆ ಇನ್ನೊಂದು ಸತಿ ಸಿಕ್ಕಾಬಟ್ಟೆ ಅಂತಃಕರಣ. ಒಬ್ಬ ದೊಡ್ಡ ವ್ಯಕ್ತಿಯ ಮನಸ್ಸು ಹೀಗೆ ಇರ್ತದೆ ಅಂತ ಸಾಮಾನ್ಯ ವ್ಯಕ್ತಿಗಳಿಗೆ ಅಂದಾಜು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಥರ 3 ತಮ್ಮಂದಿರ ಮೇಲೆ ಆಣೆ, ನಾನು ಯಾವತ್ತೂ ಅಯೋಧ್ಯೆಯನ್ನ ಪ್ರವೇಶ ಮಾಡಲ್ಲ, ರಾವಣನನ್ನು ಕೊಲ್ಲದೇನೆ ಅಂತ ರಾಮ ಹೇಳ್ತಾನೆ. ಆಯಿತು, ಎಲ್ಲ ಆಯ್ತು. ಈಗೇನೀಗ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕು, ಬೇರೆ ಉಪಾಯ ಇಲ್ಲ ಅಂತ ಆಯ್ತು. ಇದರ ಮಧ್ಯದಲ್ಲಿ ರಾಮನಿಗೆ ಸಿಕ್ಕಾಬಟ್ಟೆ ಸಂತೋಷ ಆದರೆ ದೊಡ್ಡವರು ಏನು ಬೇಕಾದ್ರೂ ಮಾಡ್ತಾರೆ. ಅಲ್ಲಿ ಲಕ್ಷ್ಮಣನಿಗೆ ಹೇಳ್ತಾರೆ, ಹೋಗೋ ಲಕ್ಷ್ಮಣ, ನೀರು ತಗೊಂಡು ಬಾ ಸಮುದ್ರದಿಂದಾಗಿ, ಇವನಿಗೆ ಇಲ್ಲೇ ಅಭಿಷೇಕ ಮಾಡ್ತೇನೆ, ಪಟ್ಟಾಭಿಷೇಕ, ಲಂಕೆಗೆ ಇವನೇ ಅಧಿಪತಿ. ಅಂದರೆ ರಾಮನಿಗೆ ತನ್ನ ಬಲದ ಮೇಲೆ ಎಷ್ಟು ವಿಶ್ವಾಸ. ಇದು ದೇವರು, ಭಗವಂತ, ಅವನ ಲೀಲೆ ಅದೆಲ್ಲ ನೀವು ಚಿಂತನೆ ಸತ್ಯನೇ, ಅದು ಯಾವುದನ್ನು ಅಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಒಬ್ಬ ವೀರನಿಗೆ ಎಷ್ಟು ವಿಶ್ವಾಸ ಇರಬೇಕು ತನ್ನ ಬಲದ ಮೇಲೆ, ತನ್ನ ಮಾಡುವಂತಹ ಕೆಲಸದ ಮೇಲೆ. ಎಷ್ಟೇ ತೊಡಕುಗಳು ಬಂದರೂ ನಾನು ಮಾಡಿಯೇ ಮಾಡ್ತೇನೆ. ನಮ್ಮ ಇದರಲ್ಲಿ ಒಂದು ಮಾತಿದೆ, ಯಾವತ್ತೂ ಕೂಡ ದಾಕ್ಷಿಣಾತ್ಯರು ಆರಂಭ ಶೂರಾಹ ಕಲು ದಾಕ್ಷಿಣಾತ್ಯಾಹ ಅಂತ. ದಕ್ಷಿಣ ದೇಶದವರು ಆರಂಭ ಮಾಡಲಿಕ್ಕೆ ಮಾಡೋಣ ಅಂತ ಎಲ್ಲ ಸ್ಟಾರ್ಟಿಂಗ್ ಅಷ್ಟೇ, ಆಮೇಲೆ ಅದನ್ನು ಕೊನೆಗಾಣಿಸ್ಲಿಕ್ಕಿಲ್ಲ, ನಮ್ಮ ಕೈಲಾಗಲ್ಲ ಅಂತ ಬಿಟ್ಟು ಹೋಗ್ತಾರೆ. ಆದ್ರೆ ಔತ್ತರೇಯರ ಆ ಥರ ಅಲ್ಲ. ರಾಮ ಔತ್ತರೇಯ. ಎಷ್ಟೇ ಕಷ್ಟ ಇರಲಿ, ಸಮುದ್ರ ಎದುರುಗಡೆ ಇದೆ, ಸೀತೆಯನ್ನು ಕದ್ದುಕೊಂಡು ಹೋಗಿದ್ದಾರೆ, ಅಷ್ಟು ಜನ ರಾಕ್ಷಸರಿದ್ದಾರೆ, ಏನೇ ಇರಲಿ ನಾನು ಹೋಗ್ತೇನೆ, ಮಾಡೇ ಮಾಡ್ತೇನೆ. ಇದು ಒಂದು ಧೀರನಿಗಿರಬೇಕಾದಂತಹ ಲಕ್ಷಣ. ಆರಬ್ಧ ಅಂತಗಾಮಿತ್ವಂ ಅಂತೇಳಿ ಹೇಳ್ತಾರೆ. ಏನು ಆರಂಭವನ್ನು ಮಾಡ್ತಾರೋ ಅದನ್ನು ಕೊನೆಗಾಣಿಸ್ಬೇಕು, ಅದು ಧೀರರ ಲಕ್ಷಣ. ಹಾಗಾಗಿ ರಾಮ ಅವನನ್ನು ನಾನು ಕೊಂದೇ ಕೊಲ್ತೇನೆ, ಇವನಿಗೆ ಪಟ್ಟ ಸಿಕ್ಕತ್ತೆ, ಇಲ್ಲೇ ಅಭಿಷೇಕ ಅಂತ ಹೇಳಿಬಿಟ್ಟು ತೇನ ಚೈನಂ ಮಹಾಪ್ರಾಜ್ಞಂ ಅಭಿಷಿಂಚ ವಿಭೀಷಣಂ ರಾಜಾನಂ ರಾಕ್ಷಸಾಂ ಕ್ಷಿಪ್ರಂ ಪ್ರಸನ್ನೇ ಮಹಿಮಾನದ. ಅನಂತರದಲ್ಲಿ ಸಮುದ್ರಂ ರಾಘವೋ ರಾಜ ಶರಣಂ ಗಂತುಮರ್ಹತಿ ಖಾನಿತ ಸಗರೇಣಾಯಂ ಅಪ್ರಮೇಯೋ ಮಹೋದಧಿ. ಸಮುದ್ರದ ಹತ್ತಿರ ಹೋಗಬೇಕು, ಸಮುದ್ರವನ್ನೇ ಕೇಳಬೇಕು, ಅವನು ದಾರಿ ಬಿಟ್ಟರೆ ನಾವು ಹೋಗಬೇಕು ಅಂತ ತೀರ್ಮಾನ ಆಯಿತು. ಕಿಮರ್ಥಂ ನಾವು ನರವ್ಯಾಘ್ರ ನರೋಚಿಷ್ಯತಿ ರಾಘವ ವಿಭೀಷಣೇನ ಯಚ್ಚೋಕ್ತಂ ಅಸ್ಮಿನ್ ಕಾಲೇ ಸುಖಾವಹಂ. ರಾಮ ಎಲ್ಲರನ್ನೂ ಕೂಡ ಕೂರಿಸಿಕೊಂಡು ಮತ್ತೆ ಕೇಳ್ತಾನೆ, ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು, ಆಗತ್ತಾ, ಮಾಡೋಣವಾ, ನೀವೆಲ್ಲ ಹೇಗೆ ತಯಾರಿದ್ದೀರಾ? ನಾನು ಹೇಳ್ತಾ ಇದ್ದೇನೆ, ಎಲ್ಲರೂ ಕೂಡ ಮಾಡಬೇಕು, ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು. ಹೇಳಿದ್ರೆ ಮಾಡಲ್ಲ ಅನ್ನುವ ವ್ಯಕ್ತಿಯೇ ಇಲ್ಲ. ಆದರೆ ಅವನು ರಾಮ ಎಲ್ಲರನ್ನೂ ಐಕ್ಯಮತ್ಯದಿಂದಾಗಿ ಒಂದೇ ದಾರಿಯಲ್ಲಿ ತೆಗೆದುಕೊಂಡು ಹೋಗಿ ಎಲ್ಲರ ಮಾತನ್ನೂ ಕೇಳಿ ಎಲ್ಲರೂ ಈ ಮಾತನ್ನೇ ಆಡುವ ರೀತಿಯಲ್ಲಿ ಅವನು ನಡೆದುಕೊಳ್ತಾನೆ. ಅವನು ಅಲ್ಲಿ ಹೇಳುವಂಥವನು, ನೀನು ಹೇಳಿರುವಂತಹದ್ದನ್ನು ಯಾರು ತಾನೇ ಇಲ್ಲ ಅಂತಾರೆ ರಾಮ. ಮತ್ತೆ ಈ ವ್ಯಕ್ತಿ ಹೇಳಿರುವಂತಹದ್ದು ಸತ್ಯವಾಗಿರುವಂಥದ್ದು. ಸಮುದ್ರಕ್ಕೆ ಸೇತುವೆ ಕಟ್ಟದೆ ಹೋಗುವುದು ಹೇಗೆ ಸಾಧ್ಯ ಇಲ್ಲ, ಹೋಗಲೇಬೇಕು, ಸಮುದ್ರಕ್ಕೆ ಸೇತುವೆ ಕಟ್ಟಲೇಬೇಕು. ಕಪಿಗಳನ್ನ ಇಷ್ಟು ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ತಾನೆ ರಾಮ ಅಂತ ಹೇಳಿದ್ರೆ ಅವನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯ ಮನುಷ್ಯರೇ 3 ಜನ ಮನೆಯಲ್ಲಿ ಇದ್ಬಿಟ್ರೆ, ಅದೇ ತಂದೆ ಅಣ್ಣ ತಮ್ಮಂದರು ಇವ್ರುಗಳಿದ್ಬಿಟ್ರೆ ಎಷ್ಟು ಕೋಲಾಹಲ, ಎಷ್ಟು ಗಲಾಟೆ. ಅಷ್ಟು ಜನ ಕಪಿಗಳನ್ನ ಒಮ್ಮತಕ್ಕೆ ತೆಗೆದುಕೊಳ್ತಾನೆ ರಾಮ ಅಂತೇಳಿ ಹೇಳಿದ್ರೆ ಅವನ ವ್ಯಕ್ತಿತ್ವ, ಅವನ ನಡೆ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ತರಹ ಅನಂತರದಲ್ಲಿ ಈಗ ಏನಾಗ್ತಾ ಇದೆ ಅಂತೇಳಿ ಹೇಳಿದ್ರೆ, ಅವರು ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಅಂತ ಹೇಳಿಬಿಟ್ಟು ಬರ್ತಾರೆ. ಅಲ್ಲಿ ಅಗಾಧಾಚ್ಚ ಪ್ರಮೇಯಶ್ಚ ದ್ವಿತೀಯ ಇವ ಸಾಗರ ಪುತ್ರೋ ದಶರಥಸ್ಯೇವೌ ಭ್ರಾತರು ರಾಮಲಕ್ಷ್ಮಣೌ. ಶಾರ್ದೂಲ ಅಂತ ಒಬ್ಬ ರಾಕ್ಷಸ, ಅವನು ನೋಡ್ತಾನೆ. ಅವನು ನೋಡಿಬಿಟ್ಟು ರಾವಣನ ಹತ್ರ ಹೋಗ್ತಾನೆ. ಅವನು ರಾಮನ ಸೈನ್ಯ, ರಾಮನ
ಹಿಂದೆ ಜನ ಎಷ್ಟಿದ್ದಾರೆ ಅಂತ ಕೇಳಿದಾಗ ಇಲ್ಲೊಂದು ಸಾಗರ ಅಲ್ಲೊಂದು ಸಾಗರ, ಎರಡೆರಡು ಸಾಗರಗಳ ನಿರ್ಮಾಣ ಆಗೋಗಿದೆ, ಸಾಮಾನ್ಯ ಇಲ್ಲ ಅಂತ ಹೇಳಿಬಿಟ್ಟು ತುಂಬ ಹೇಳ್ತಾರೆ. ಶಾರ್ದೂಲಸ್ಯ ವಚಶ್ರುತ್ವ ರಾವಣೋ ರಾಕ್ಷಸೇಶ್ವರ ಉವಾಚ ಸಹಸಾ ವ್ಯಗ್ರಹ ಸಂಪ್ರದಾರ್ಯಾರ್ಥಮಾತ್ಮನಃ. ಶಾರ್ದೂಲನ ಮಾತನ್ನು ಕೇಳಿ ರಾವಣ ಒಂದು ಬುದ್ಧಿವಂತಿಕೆಯನ್ನು ಮಾಡೋಣ, ಸುಮ್ಮನೆ ಇವರನ್ನ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಒಂದು ಮಾತನ್ನು ಹೇಳ್ತೇನೆ, ಈ ಮಾತನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀನು ಸುಗ್ರೀವನಿಗೆ ಹೇಳಬೇಕು. ಏನು ಮಾತು? ಸುಗ್ರೀವ, ರಾಮನ ಹೆಂಡತಿ ಕಳೆದು ಹೋದರೆ ನಿನಗೆ ಏನು ಸಮಸ್ಯೆ? ಅವನು ಹುಡುಕಂತನ್ಬಿಡು, ನೀನ್ ಯಾಕೆ ಒದ್ದಾಡ್ತಾ ಇದೆಯಾ? ನಿನ್ನ ಕಪಿಗಳನ್ನೆಲ್ಲ ಸಾವಿನ ದವಡೆಗೆ ದೂಡ್ತಾ ಇದೆಯಾ? ಸಮುದ್ರದ ಮಧ್ಯದಲ್ಲಿ ಸೇತುವೆ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಅದೇನಾದ್ರೂ ಭೂಮಿಯಲ್ಲಿ ಇಲ್ಲಿ ಸೇತುವೆ ಪಂಚವಾರ್ಷಿಕ ಯೋಜನೆ ಕಟ್ತಾನೆ ಇರ್ತಾರಲ್ಲ, ಆ ಥರನ ಅದಾಗತ್ತಾ? ಸಾಧ್ಯ ಇದೆಯಾ? ಆಗಲ್ಲ. ಮತ್ತೆ ಬಂದರು ನಮ್ಮವರೇನು ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಂಡಿರ್ತಾರ? ನಿಮ್ಮವರನ್ನು ಯಾರನ್ನಾರು ಬಿಡ್ತಾರ? ರಾಕ್ಷಸರು ನಮ್ಮವರು ಇರುವಂಥವ್ರು, ನೀವು ಕಪಿಗಳು. ಹಾಗಾಗಿ ರಾಮನ ಹೆಂಡತಿಯನ್ನು ಕದ್ದುಕೊಂಡು ಹೋದರೆ ನಿನಗೇನು ಸಮಸ್ಯೆ ಇದೆ? ನೀನು ಯಾಕೆ ಒದ್ದಾಡ್ತಾ ಇದೆಯಾ ಇದ್ರ ಮಧ್ಯದಲ್ಲಿ ಅಂತ ಹೇಳಿಬಿಟ್ಟು ಅವನಿಗೆ ಹೋಗಿ ಹೇಳು, ನಿಧಾನಕ್ಕೆ ಹೇಳು. ಗಟ್ಟಿ ಬೊಬ್ಬೆ ಹೊಡೆದು ನಿನಗೆ ಮಂಡೆ ಸರಿ ಇಲ್ವನಾ, ಎಂಥದ್ದು ಹಾಗೆ ಮಾಡೋದು, ಹಾಗೆಲ್ಲ ಮಾತಾಡಬೇಡ. ನಿಧಾನದಲ್ಲಿ ಏನಾಗಿದೆ ನಿಂಗೆ, ನೀನು ಯಾಕೆ ಹಾಗೆ ಮಾಡ್ತಾ ಇದೀಯಾ ಅವನಿಗೆ ತಿಳಿ ಹೇಳಬೇಕು. ನೀನು ಗಟ್ಟಿಯಾಗಿ ಹೇಳಿದ್ರೆ ಕೇಳೋಲ್ಲ. ಅವರು ಕಪಿಗಳು, ಮನುಷ್ಯರಲ್ಲ. ಕಪಾಳ ಕೊಡ್ದು ಬಿಡ್ತಾರೆ ಅವರು. ಹಾಗೆ ಮಾಡಬೇಡ ಅಂತ ಎಲ್ಲ ಉಪದೇಶಗಳನ್ನು ಕೊಟ್ಟು ಕಳಿಸ್ತಾನೆ. ಕಳಿಸಿದಾಗ ಗಗನಾತ್ ಭೂತಲೇ ಚಾಸು ಪರಿಗೃಹ್ಯ ನಿಪಾತಿತಃ. ಸುಗ್ರೀವನ ಹತ್ತಿರ ಬಂದು ಶಾರ್ದೂಲ ಬಾಯಿ ತೆಗೆದು, ನಿನಗೆ ಏನು ಸಮಸ್ಯೆ, ರಾಮನ ಹೆಂಡತಿ ಕರೆದುಕೊಂಡು ಹೋದರೆ ಅಂತ ಮುಕ್ಕಾಲು ಮಾತು ಹೇಳ್ತಿದ್ದಾಗೆ ಉಳಿದ ಕಪಿಗಳೆಲ್ಲ ಹಿಡಿದು ಅವನನ್ನು ಎಳೆದು ಕುಟ್ಟಿ ಸುಗ್ರೀವನಿಂದ ಆದಿಯಾಗಿ ಎಲ್ಲರೂ, ಅಂದ್ರೆ ಎಷ್ಟು ಒಮ್ಮತ ಇದ್ದಿತ್ತು ಅವರಲ್ಲಿ, ಎಷ್ಟು ವಿಶ್ವಾಸ ಇದ್ದಿತ್ತು. ಅದೇ ನೀವು ಕಾಂಟ್ರಾಕ್ಟ್ ರಾವಣನ ಕಡೆ ನೋಡಿ, ರಾವಣನ ಕಡೆಯವರೇ ವಿಭೀಷಣನಿಂದ ಆದಿಯಾಗಿ, ಕುಂಭಕರ್ಣನಿಂದ ಆದಿಯಾಗಿ ಮುಂದೆ ಬರುತ್ತೆ ಶುಕ ಸಾರಣರು, ಎಲ್ಲರೂ ಕೂಡ ರಾವಣನಿಗೆ ವಾಪಸ್ ಹೊಡಿತಾ ಇದ್ದಾರೆ. ಬೇಡ ಪ್ರದೀಯತಾಂ ದಾಶರಥಾಯ ಮೈಥಿಲಿ, ಕೊಟ್ಟುಬಿಡು ರಾಮನಿಗೆ ಹೆಂಡತಿಯನ್ನ, ಇದು ಆಗ ಹೋಗುವ ಕೆಲಸ ಅಲ್ಲ ಅಂತೇಳಿ ಹೇಳ್ತಾರೆ. ಇಲ್ಲಿ ವಸ್ತುಸ್ಥಿತಿಯಲ್ಲಿ ಅವರಿಗೆ ಸಮಸ್ಯೆ ಇಲ್ಲ. ಒಳ್ಳೆಯ ಸುವರ್ಣ ಲಂಕಾ, ಎಷ್ಟು ಹಿಂದೆ ಹೇಳಲಿಲ್ವಾ, ಎಷ್ಟು ಸುಭದ್ರವಾಗಿರುವಂತಹ ಸೈನ್ಯ, ಅವನದು ಎಂಥ ಯಂತ್ರಗಳಿದೆ, ಎಂಥ ಆಯುಧಗಳಿದೆ, ಎಲ್ಲವೂ ಇದೆ. ಅದು ತ್ರಿಕೂಟ ಪರ್ವತದ ಶಿಖರದ ಮೇಲ್ಗಡೆ ಇರುವಂತಹದ್ದು. ಅಲ್ಲಿಂದ ಇದನ್ನು ಹತ್ತಿಕೊಂಡು ಹೋಗಬೇಕು. ಹತ್ತಿಕೊಂಡು ಹೋಗಬೇಕಾದ್ರೆ ಮೇಲ್ಗಡೆಯಿಂದ ಒಂದು ಬಂಡೆ ತೋಡಿದ್ರೆ ಇವರು ಎಷ್ಟೋ ಜನ ಕೃಷ್ಣಾರ್ಪಣ. ಇಷ್ಟು ಪರಿಸ್ಥಿತಿಯಲ್ಲಿದೆ. ಅಂತಹ ಸುಭದ್ರವಾಗಿರುವ ಸಮಯದಲ್ಲಿ, ಸಂದರ್ಭದಲ್ಲಿ ಇದ್ದರೂ ಅವರಿಗೆ ಹೆದರಿಕೆ ಇದೆ, ಒಮ್ಮತ ಇಲ್ಲ, ಒಳಗೆ ಒಡಕಿದೆ. ಒಳಗೆ ಒಡಕಿರುವಂತಹ ಯಾವುದೇ ಒಂದು ಕೂಟ ಅದು ಶ್ರೇಯಸ್ಸನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಇದು ರಾಮಾಯಣ ತಿಳಿಸಿಕೊಡುವಂತಹದ್ದು. ಆದರೆ ಇಲ್ಲಿ ಎಷ್ಟು ಕಷ್ಟ ಇದೆ ಇವರಿಗೆ, ಅಷ್ಟು ಕಷ್ಟ ಇದ್ದರೂ ಕೂಡ ಅದನ್ನು ದಾಟಿಕೊಂಡು ಹೋಗುವಂತಹದ್ದು ಮಾಡ್ತಾರೆ. ಆಗತ್ತೆ, ಗೆಲ್ತಾರೆ. ರಾಮ ಇದ್ದಾನೆ ಅನ್ನುವಂತಹದ್ದು, ಹನುಮಂತ ಇದ್ದಾನೆ ಅನ್ನುವಂತಹದ್ದು, ನೀವು ಅವನು ಭಗವಂತ ಸರ್ವೋತ್ತಮ ಆಗತ್ತೆ ಅನ್ನುವಂತಹದ್ದು ಒಂದು ಕಲ್ಪನೆ, ಅದು ಸತ್ಯ. ಅದಲ್ಲದೇನೆ ನಮಗೆ ರಾಮಾಯಣ ಹತ್ತಿರ ಆಗಬೇಕು ಅಂತೇಳಿ ಹೇಳಿದರೆ ನಾವು ಯಾವತ್ತೂ ಒಂದಾಗಿರಬೇಕು ಅನ್ನುವಂತಹ ಸಂದೇಶ. ಇದನ್ನು ರಾಮ ಸಾಮಾನ್ಯ ಮನುಷ್ಯ ಅಂತ ಒಂದು ಸತಿ ಅಂದುಕೊಳ್ಳಬಾರದು. ಅವನು ಸರ್ವೋತ್ತಮನೇ. ಆದರೆ ಒಂದಷ್ಟು ಜನ ಒಮ್ಮತದಲ್ಲಿ ಇದ್ದಾಗ ಎಷ್ಟು ಶ್ರೇಯಸ್ಸಾಗತ್ತೆ ಅನ್ನುವಂತಹದ್ದಕ್ಕೆ ಇದೆಲ್ಲ ನಿದರ್ಶನ. ಗಗನಾತ್ ಭೂತಲೇ ಚಾಸು ಪರಿಗೃಹ್ಯ ನಿಪಾತಿತಃ ವಾನರೈ ಪೀಡ್ಯಮಾನಸ್ತು ಶುಕೋ ವಚನಮ ಪ್ರವೀತ್. ಶುಕ ಅನ್ನುವಂತಹವನನ್ನು ಕಳಿಸಿರ್ತಾನೆ. ಶುಕ ಹೇಳ್ತಾನೆ, ನದೂತಾನ್ ಗ್ರಂಥಿ ಕಾಕುತ್ಸ ವಾರ್ಯತಾಂ ಸಾಧುವಾನರಾಹ. ದೂತರನ್ನು ಯಾವತ್ತೂ ಕೂಡ ಕೊಲ್ಲಬಾರ್ದು, ನೀವೆಲ್ಲರೂ ಕೂಡ ಒಳ್ಳೆಯವರು, ಬಿಟ್ಟುಬಿಡಿ. ಅಲ್ಲಿ ಹನುಮಂತನನ್ನು ಕೊಲ್ಲಕ್ಕೆ ಹೋದಾಗ ಪರಿಸ್ಥಿತಿ ಇವನ ಬಾಯಿ ಏನಾಗಿತ್ತು? ಹೇಳಬೇಕಾಗಿತ್ತು ರಾವಣನಿಗೆ, ಹನುಮಂತನನ್ನು, ಅವನು ದೂತ, ಅವನನ್ನು ಕೊಲ್ಲಬೇಡಿ, ಅವನಿಗೆ ಬೆಂಕಿ ಹಿಡಬೇಡಿ ಅಂತ ಹೇಳಿಬಿಟ್ಟು ಮಾಡಿದ್ನ? ಮಾಡಲಿಲ್ಲ. ಆದರೆ ಇಲ್ಲಿ ರಾಮ ಹೇಳ್ತಾನೆ, ಮುಂದೆ ಹೇಳ್ತಾನೆ,
ಏನೇ ಆಗಲಿ ದೂತರನ್ನು ಕೊಲ್ಲಬಾರ್ದು, ದೂತರಿಗೆ ಹಿಂಸೆ ಮಾಡಬಾರ್ದು. ಅವ್ರದ್ದು ಏನು ತಪ್ಪಿಲ್ಲ, ಅವನು ಹೇಳಿ ಕಳಿಸ್ತಾನೆ. ಇವ್ರು ಹೇಳ್ತಾ ಇದ್ದಾರೆ, ತಾಕತ್ತೇನಿದ್ರು ಅವ್ರ ಹತ್ರ ತೋರಿಸಿ, ಇವನನ್ನ ಯಾಕೆ ಹಿಡ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಾನೆ. ನಿಹನ್ಮ್ಯಹಂ ತ್ವಾಮ ಸಸುತಮ ಸಬಂಧುಂ ಸಂಜ್ಞಾತಿ ವರ್ಗಂ ರಜನೀಚರೇಶ ಲಂಕಾಂಚ ಸರ್ವಂ ಮಹತಾ ಬಲೇನ ಕ್ಷಿಪ್ರಂ ಕರಿಷ್ಯಾಮಿ ಸಮೇತ್ಯ ಭಸ್ಮ. ರಾವಣ ಮಾಡುವ ಎಲ್ಲ ಕೆಲಸಗಳು ರಾವಣನಿಗೆ ಮುಳುವಾಗ್ತಾ ಇದೆ ವಾಪಸ್. ಇವನತ್ರನು ಹೇಳಿ ಕಳಿಸ್ತಾ ಇದ್ದಾನೆ, ನಿನ್ನ ಇಡೀ ಕುಲವನ್ನು ನಾನು ಸಂಹಾರವನ್ನು ಮಾಡ್ತಾಯಿನೆ, ಭಸ್ಮ ಆಗೋ ಹೋಗುತ್ತೆ ಲಂಕೆ. ಹಾಗಾಗಿ ಬದುಕಲಿಕ್ಕೆ ನಿನಗೆ ಸಾಧ್ಯ ಇಲ್ಲ. ನಾಯಂ ದೂತೋ ಮಹಾರಾಜ ಚಾರಿಕ ಪ್ರತಿಭಾತಿಮೆ. ಇವನು ದೂತ ಅಲ್ಲ, ಇವನು ಮಫ್ತಿಯಲ್ಲಿ ಬಂದಿರುವಂತಹ ಒಬ್ಬ ವ್ಯಕ್ತಿ ಥರ ಕಾಣಿಸ್ತಾ ಇದ್ದಾನೆ, ಇವನನ್ನು ಬಿಡಬಾರ್ದು ಅಂತ ಹೇಳ್ತಾನೆ. ಆದರೆ ಇಲ್ಲಿರುವಂತಹವನು ರಾವಣ ಅಲ್ಲ, ರಾಮ. ಅವನು ಹೇಳ್ತಾನೆ, ತೊಂದರೆ ಇಲ್ಲ, ಅವನನ್ನು ಬಿಟ್ಟು ಕಳಿಸಿ. ಏನಾಗುತ್ತೆ? ಧರ್ಮದಲ್ಲಿ ನಡೆದಂತಹ ವ್ಯಕ್ತಿಗೆ ಆಗುವಂತಹ ಶ್ರೇಯಸ್ಸಿಗೆ ನಿದರ್ಶನ ರಾಮ. ಧರ್ಮ ಏನು ಹೇಳುತ್ತೆ? ದೂತನನ್ನ ಕೊಲ್ಲಬಾರ್ದು ಅಂತ. ರಾಮ ಬಿಟ್ಟು ಕಳಿಸ್ದ, ಅವನು ಅಧರ್ಮಿಷ್ಠ, ಬಿಟ್ಟು ಕಳಿಸ್ಲಿಲ್ಲ. ಇಡೀ ಲಂಕೆ ಅರ್ಧ ಸುಟ್ಟೋಯ್ತು ಅವಾಗ ಅಲ್ವಾ? ಇದೇ ವ್ಯತ್ಯಾಸಗಳು. ಧರ್ಮದಲ್ಲಿ ಎಷ್ಟೇ ಕಷ್ಟ ಆಗಿದ್ರು ಆದಷ್ಟು ನಾವು ನಮ್ಮ ಧರ್ಮದಲ್ಲಿ ನಾವು ನಡಿಬೇಕು. ಅದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವಾನರಾನ್ ಅಬ್ರವೀತ್ ರಾಮ ಮುಚ್ಯತಾಂ ದೂತ ಆಗತಃ. ಬೇಡ, ಮುಚ್ಯತಾಂ, ಬಿಟ್ಟು ಬಿಡಿ ಅವರನ್ನ ಅಂತ ಮುಂದೆ ಹೇಳ್ತಾ, ರಾಮ ದರ್ಭಶಾಯಿಹ ರಾಘವ, ದರ್ಬೆಯನ್ನು ಹಾಸಿಕೊಂಡು ಸಮುದ್ರದ ದಡದಲ್ಲಿ ಮಲ್ಕೊಳ್ತಾನೆ. ಅಲ್ಲಿ ಬಾಹುಂ ಭುಜಗ ಭೋಗಾಭಂ ಉಪಧಾಯಾರಿ ಸೂದನಃ ಜಾತರೂಪಮಯೈಶ್ಚೈವ ಭೂಷಣೇರ್ಭೂಷಿತಂ ಸ್ಫುರ. ಹಾಸಿಗೆ, ಅವನು ಮಲ್ಕೊಳ್ಳಿಕ್ಕೆ ಹಾಸಿಗೆ ಇಲ್ಲ, ಕನಿಷ್ಠ ದಿಂಬಿದೆಯಾ? ಇಲ್ಲ. ತನ್ನ ಕೈಯೇ, ತನ್ನ ಬಾಹುವೇ ತಲೆಗೆ ದಿಂಬಾಗಿದೆ. ದಿಂಬ ಅಂತಹ ಆ ಬಾಹು ಎಂತಹದ್ದು ಅಂತ ಕೇಳಿದರೆ, ಬಂಗಾರದ ಎಲ್ಲ ಆಭರಣಗಳನ್ನು ಧರಿಸಿದ್ದ ಬಾಹು ಅದು. ಆ ಬಾಹುವಿಗೆ ಬಂಗಾರದ ಆಭರಣಗಳನ್ನು ಧರಿಸಿರುವಂತಹ ಸ್ತ್ರೀಯರು ಎಣ್ಣೆ ಹಚ್ಚಿ ತಿಕ್ಕಿ ಸ್ನಾನ ಮಾಡಿಸ್ತಾ ಇದ್ದಂತಹ ಬಾಹು ಇವತ್ತು ಸಮುದ್ರದ ದಡದಲ್ಲಿ ತಲೆ ದಿಂಬಾಗಿ ಇದೆ ಅಂತೇಳಿ ಹೇಳ್ತಾರೆ ವಾಲ್ಮೀಕಿ ಋಷಿಗಳು. ಅಂದರೆ ನಾವು ಏನೇ ಆಗಿರ್ಬೋದು, ರಾಮ ಎಷ್ಟು ದೊಡ್ಡ ವ್ಯಕ್ತಿ, ಆದರೆ ಅವನು ಏಕದಂ ಸಮುದ್ರ ರಾಜನನ್ನ ಹೆದರಿಸಲಿಲ್ಲ, ಮಾಡಲಿಲ್ಲ. ಅಗ್ರೇಹಿ ಮಾರ್ಧವಮನು ಪ್ರತಯನ್ಸ ಧರ್ಮಂ ಬಂಧಾನಮರ್ಥಿತಮಪಾಂ ಪತಿತ ಪ್ರತೀತಃ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ಮೊದಲು ಮಾರ್ಧವ, ಮೃದುವಾಗಿ ಯಾವುದನ್ನಾದರೂ ಸಂಪಾದಿಸಿಕೊಳ್ಳಬೇಕು ಅಂತ ರಾಮ ಆ ತರಹ ಮಾಡ್ತಾ ಇದ್ದಾನೆ. ಅಲ್ಲಿ ಶಯನೆ ಚೋತ್ತಮಾಂಗೇನ ಸೀತಾಯ ಶೋಭಿತಂಪುರ, ಬಾಹುವಿನ ಬಗ್ಗೆನೇ ಒಂದಿಷ್ಟು ಹೇಳ್ತಾರೆ. ಸೀತೆ ಹೊರಗೆ ಮಲಗುತ್ತಾ ಇರುವಂತಹ ಬಾಹು ಇವತ್ತು ಎಂತಹ ಪರಿಸ್ಥಿತಿ ಬಂದಿದೆ ಆ ಬಾಹುವಿಗೆ. ನಾವಿವತ್ತು ನಮಗೆ ಬಂದಿರುವಂತಹ ಕಷ್ಟವೇ ದೊಡ್ಡ ಕಷ್ಟ ಅಂತ ಹೇಳ್ತಾರೆ. ಯಾಕೆ ವಾಲ್ಮೀಕಿ ಋಷಿಗಳು ಆ ವ್ಯಾಸರ ವಾಲ್ಮೀಕಿಗಳ ಕಾವ್ಯಗಳನ್ನು ಅಧ್ಯಯನವನ್ನು ಮಾಡಬೇಕು? ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಜಾತರೂಪಮಯಶ್ಚೈವ ಅಂದರೆ ಬಂಗಾರದಿಂದಾಗಿ ಕೂಡಿರುವಂತಹ ಬಾಹು ಇವತ್ತು ಮರಳಿನ ಮೇಲ್ಗಡೆ ಬಿದ್ದಿದೆ. ಇದು ಕಾಂಟ್ರಾಸ್ಟ್. ಒಬ್ಬ ಒಬ್ಬ ವ್ಯಕ್ತಿಗೆ ಎಷ್ಟು ದೊಡ್ಡ ಸ್ಥಾನ, ಎಷ್ಟು ಕೆಳಗೆ ಬೇಕಾದ್ರೆ ಬರಬಹುದು. ಆದರೆ ನೀವು ಏನು ಸತ್ವ ಯಾವಾಗ ಪರೀಕ್ಷಿತವಾಗ್ತದೆ ಆ ಎರಡೂ ಸಂದರ್ಭದಲ್ಲಿ ನೀನು ಹಾಗೇ ಇರಬೇಕು. ಅಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸೀತಾದೇವಿ ಹೊರಗೆ ಮಲಗ್ತಾ ಇದ್ದಂಥ ಬಾಹು ಇವತ್ತು ಆ ನದಿಯ ಸಮುದ್ರದ ದಂಡೆ ಮೇಲೆ ಯಾವುದೋ ಮರಳಿನ ಕೀಟಗಳೆಲ್ಲ ಬಂದು ಹತ್ತಿದೆ ಆ ಬಾಹುವಿಗೆ. ಎಷ್ಟು ವಿಪರೀತತೆ ಆ ಇಡೀ ಜೀವನದಲ್ಲಿ ಬಂದಿದೆ ಅಂತೇಳಿ. ಅದ್ಯಮೇ ಮರಣಂ ವಾತ ತರಣಂ ಸಾಗರಸ್ಯವ. ಆದರೆ ರಾಮನ ನಿಶ್ಚಯ ಏನು? ಅದ್ಯಮೇ ಮರಣಂ ವಾತ ತರಣಂ ಸಾಗರಸ್ಯವ. ಇವತ್ತು ಒಂದು ಸಾಯಬೇಕೋ ಇಲ್ಲ ಸಮುದ್ರ ದಾಟಬೇಕು, ಎರಡೇ ಕೆಲಸ. ಸಮುದ್ರವನ್ನು ನೋಡಿ ಹಿಂದೆ ಹೋಗುವಂಥದ್ದು, ಆಮೇಲೆ ನೋಡ್ಕೊಂಡು ಬರೋಣ, ಬೇರೆ ಪುಷ್ಪಕ ವಿಮಾನ ತರಿಸೋಣ, ಇನ್ನೊಂದು ವಿಮಾನ ತರಿಸೋಣ, ಹೋಗೋಣ. ಇಲ್ಲ, ಇವತ್ತು ಬಂದಿದ್ದೇನೆ, ಸಮುದ್ರವನ್ನು ದಾಟಬೇಕು, ಇಲ್ಲ ನಾನು ಸಾಯಬೇಕು, ಎರಡೇ ಕೆಲಸ. ಇದಕ್ಕೆ ಅವನು ಧೀರ ಅಂತೇಳಿ ಹೇಳುವಂಥದ್ದು. ಅಷ್ಟಾದರೂ ಇತಿರಾಮೋ ಮತಿಂ ಕೃತ್ವ ಮಹಾಬಾಹುರ್ ಮಹೋದತಿಂ ಅಧಿಶಿಷ್ಯೇ ಚ ವಿಧಿವತ್ ಪ್ರಯತೋ ನಿಯತೋ ಮುನಿ.
ವಿಧಿ ಹೇಗಿದೆಯೋ ಹಾಗೆ ನಡೆದುಕೊಳ್ತಾನೆ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ರಾಮ 3 ರಾತ್ರಿ ಅಲ್ಲಿ ಮಲಗುತ್ತಾನೆ. 3 ರಾತ್ರಿ ಮಲಗಿದರೂ ಕೂಡ ವರುಣ ಸೊಲ್ಲೆತ್ತಲ್ಲ, ಏನು ಮಾಡಲಿಲ್ಲ, ಅವನಷ್ಟಕ್ಕವನಿದ್ದಾನೆ. ಅವಾಗ ಇಲ್ಲಿ ಹೇಳ್ತಾರೆ, ಪ್ರಶಮಶ್ಚ ಕ್ಷಮಾ ಚೈವ ಆರ್ಜವಮ ಪ್ರಿಯವಾದಿತ ಅಸಾಮರ್ಥ್ಯ ಫಲಾಕ್ಷೇತೆ ನಿರ್ಗುಣೇಶು ಸತಾಂ ಗುಣಾಹ. ಸಜ್ಜನರು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಹೇಳೋಣ ಅಂತೇಳಿ ಹೋದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ನಮ್ಮ ಅಸಾಮರ್ಥ್ಯ ಅಲ್ಲ, ನನಗೆ ತಾಕತ್ತಿಲ್ಲದೆ ವರುಣನ ಹತ್ತಿರ ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತಹದ್ದಲ್ಲ. ಆದರೆ ಜಗತ್ತಿಗೆ ನೀತಿ ತಿಳಿಸಬೇಕು, ವರುಣನಿಗೆ ಅರ್ಥ ಆಗಬೇಕು ಅಂತ ಮಾಡ್ತಾ ಇರುವಂಥದ್ದು. ಆದರೆ ವರುಣ ಅವನೇನು ಮಾಡ್ತಾ ಇದ್ದಾನೆ, ಅವನಷ್ಟಕ್ಕೆ ಅವನು ಮನಸ್ಸೋ ಇಚ್ಛೆ ವರ್ತಿಸ್ತಾ ಇದ್ದಾನೆ. ಸರ್ವತೋ ಉತ್ಸೃಷ್ಟ ದಂಡಂ ಚ ಲೋಕ ಸತ್ಕುರುತೆ ನರಂ. ಒದಗಿರುವ ಮರ್ಯಾದೆನೇ ಬೇರೆ. ರಾಮ ಹೇಳ್ತಾನೆ, ಹೊಡಿಬೇಕು, ಇವರಿಗೆ ದಂಡ ಕೊಡಬೇಕು, ಅವಾಗಲೇ ಇವರು ನಮಗೆ ಮರ್ಯಾದೆ ಕೊಡ್ತಾರೆ ಅಂತ. ನಸಾಮ್ನಾ ಶಕ್ಯತೆ ಕೀರ್ತಿ ನಸಾಮ್ನಾ ಶಕ್ಯತೆ ಯಶಃ. ಇದೇ ಹೇಳುವಂತಹದ್ದು. ಒಬ್ಬ ಮನುಷ್ಯನ ಮನಸ್ಥಿತಿಗಳು ಎಷ್ಟು ಉಲ್ಲೋಲ ಕಲ್ಲೋಲವಾಗ್ತದೆ ಸಂದರ್ಭ ವಿಶೇಷಗಳಲ್ಲಿ ಅಂತ. ಇದೇ ರಾಮ ಎಷ್ಟು ಮೃದುವಾಗಿ ನಡೆದುಕೊಂಡಿದ್ದ, ಈಗ ಅವನಿಗೆ ಸಿಟ್ಟು ಬಂದುಬಿಟ್ಟಿದೆ. ಇವನಿಷ್ಟಾದರೂ ಬುದ್ಧಿ ಬರ್ತಾ ಇಲ್ಲಲ್ಲ ಇವನಿಗೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾನೆ. ಅನಂತರದಲ್ಲಿ ರಾಮ ಒಂದು ಮಾತನ್ನಾಡ್ತಾನೆ, ಸಮುದ್ರಂ ಶೋಷಯಿಷ್ಯಾಮಿ ಪದ್ಮ್ಯಾಮ್ಯಾಂತು ಪ್ಲವಂಗಮಾಹ. ಇಡೀ ಸಮುದ್ರವನ್ನು ನಾನಿವತ್ತು ಒಣಗಿಸ್ಬಿಡ್ತೇನೆ, ಎಲ್ಲ ಕಪಿಗಳು ಕೂಡ ನಡೆದುಕೊಂಡು ಹೋಗ್ಬಿಡ್ಲಿ, ಮರುಭೂಮಿಯಲ್ಲಿ ನಡೆದುಕೊಂಡು ಹೋದಂಗೆ. ಅಂದರೆ ಒಬ್ಬ ದೊಡ್ಡ ವ್ಯಕ್ತಿಗೆ, ಒಳ್ಳೆಯ ವ್ಯಕ್ತಿಗೆ ಸಿಟ್ಟು ಬಂದರೆ ಆಗುವ ಅನರ್ಥ ಏನು ಜಗತ್ತಿಗೆ. ಇಡೀ ಜಗತ್ತಿನಲ್ಲಿ ಸಮುದ್ರ ಎನ್ನುವ ಪದಾರ್ಥವೇ ಇರ್ತಿರಲಿಲ್ಲ ಅಲ್ವಾ. ಆ ತರಹ ಪರಿಸ್ಥಿತಿ ಅನ್ನುವಂಥದ್ದು ಬಂತು. ರಾಮ ಏನು ಮಾಡ್ತಾನೆ ಅಂತ ಕೇಳಿದರೆ, ಬಾಣವನ್ನು ತೆಗೆದುಕೊಂಡು ಒಂದು ಬಾಣ ಬಿಡ್ತಾನೆ. ಒಂದು ಸತಿ ಬಾಣ ಬಿಟ್ಟರೆ ಪ್ರಳಯವೇ ಇವತ್ತಾಗ್ತಾ ಇದೆಯೇನೋ ಅನ್ನಿಸ್ಬೇಕು, ಆ ತರಹ ಆಗಿದೆ. ಎಲ್ಲ ಮೊಸಳೆಗಳು, ದೊಡ್ಡ ದೊಡ್ಡ ತಿಮಿಂಗಿಲಗಳು ಎಲ್ಲವೂ ಕೂಡ ಆ ಅಲೆಗಳ ರೀತಿಯಲ್ಲಿ ಮೇಲುಗಡೆ ಎದ್ದು ಬಂದು ಬೀಳ್ತಾ ಇದ್ದಾವೆ. ಎಲ್ಲ ಕಡೆಯಲ್ಲೂ ಬಿರುಗಾಳಿ, ಪರ್ವತದ ಎತ್ತರಕ್ಕೆ ಅಲೆಗಳು ಹಾರ್ತಾ ಇದ್ದಾವೆ. ಅಲೆ ಹಾರಿರುವಂಥದ್ದು ಇನ್ನೇನು ಆಕಾಶಕ್ಕೆ ಮುಟ್ಟುತ್ತೇನೋ ಅನ್ನುವ ರೀತಿಯಲ್ಲಿ ಅಲೆಗಳು ಎದ್ದು ಬರ್ತಾ ಇದ್ದಾವೆ. ಭಗವಂತ ಬಾಣ ಬಿಟ್ಟಿದ್ದಕ್ಕೆ ಈ ಪರಿಸ್ಥಿತಿ ಬಂದಿರುವಂಥದ್ದು. ಆದರೆ ಆಚಾರ್ಯರು ನಿರ್ಣಯದಲ್ಲಿ ಸಕ್ರೋಧ ದೀಪ್ತ ನಯನಾಂತ ಹತಃಪರಸ್ಯ ಶೋಷಂ ಕ್ಷಣ ದುಪಸತೋ ಧನುಜಾದಿ ಸತ್ವೈಹಿ ಅಂತ ಹೇಳ್ತಾರೆ. ಭಗವಂತ ಕಣ್ಣಿನಿಂದ ನೋಡಿದ್ದಷ್ಟೇ ಸಮುದ್ರ ತಲ್ಲಣಿಸಿ ಹೋಯಿತು, ಸಮುದ್ರ ಒಣಗಿ ಹೋಗಲಿಕ್ಕೆ ಶುರುವಾಯಿತು ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿ ಬಾಣವನ್ನು ಭಗವಂತ ಒಮ್ಮೆ ಬಿಟ್ಟ, ಅನಂತರದಲ್ಲಿ ಅವನು ಕಣ್ಣಿನಿಂದ ನೋಡಿದ ಅಂತ ಮುಂದೆ ಒಂದು ಪ್ರಸಂಗ ಬರ್ತದೆ. ಇಲ್ಲಿ ಲಕ್ಷ್ಮಣ ಹೇಳ್ತಾನೆ, ಭವದ್ವಿದಾಹ ಕೋಪವಶಂ ನ ಯಾಂತಿ ದೀರ್ಘಂ ಭವಾನ್ ಪಶ್ಯತು ಸಾಧುವೃತ್ತಂ. ಈ ತರಹ ಬಾಣ ಬಿಡಬೇಡ ರಾಮ, ನಿನ್ನಂಥವರು ಕೋಪ ಮಾಡಿಕೊಂಡ್ರೆ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಹಾಗಾಗಿ ದಯವಿಟ್ಟು ಆ ತರಹ ಕೋಪವನ್ನು ಮಾಡಿಕೊಳ್ಬೇಡ ಅಂತ ಹೇಳ್ತಾನೆ ಲಕ್ಷ್ಮಣ. ಅನಂತರದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ದಾನವರೇ ಈ ಸಮುದ್ರದಲ್ಲಿರ್ತಾರ, ಅದು ರತ್ನಾಲಯ ಆಗಿರೋದಿಲ್ಲ. ದಾನವಾಲಯ ಸಂತಾಪಂ ಮತ್ತೋ ನಾಮ ಗಮಿಷ್ಯಸಿ. ಇವತ್ತು ದಾನವಾಲಯ ಇವತ್ತು ಸಂತಾಪಕ್ಕೆ ಒಳಗಾಗತ್ತೆ ಅಂತ ಹೇಳಿಬಿಟ್ಟು ರಾಮ ಆ ತರಹ ಬಾಣವನ್ನು ಬಿಡಲಿಕ್ಕೆ ಬ್ರಹ್ಮಾಸ್ತ್ರವನ್ನೇ ತೆಗೆದಿರ್ತಾನೆ. ಆವಾಗ ಸಮುದ್ರ ರಾಜ ಆವಾಗ ಎದ್ದು ಬರ್ತಾನೆ. ಸಿಂಧು ಶಿರಸಿ ಅರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದ ಬಗಮ್ಯ ಬಭಾಷ ಏತತ್. ಸಿಂಧುವಿನ ರಾಜ, ಸಮುದ್ರದ ರಾಜ ವರುಣ ಬರಬೇಕಾದ್ರೆ ಪೂಜಾ ಸಾಮಗ್ರಿಗಳನ್ನು ಕೂಡ ಇಟ್ಟುಕೊಂಡು ಬಂದು ಭಗವಂತನಿಗೆ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಭಗವಂತ, ತಪ್ಪಾಯಿತು, ನನಗೆ ನೀನು ಯಾರು ಅಂತಲೇ ಗೊತ್ತಾಗಲಿಲ್ಲ, ಯಾವನೋ ಬಂದು ಮಲ್ಕೊಂಡಿದ್ದಾನೆ ಅಲ್ಲೇ, ಹೋಗಲಿ ಬಿಡು ಅಂತ ಸುಮ್ಮನಾಗಿದ್ದೆ. ನೀನು ಭಗವಂತ ಬಂದಿದ್ದಾನೆ ಅಂತ ನನಗೆ ಗೊತ್ತಾಗಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸು. ಅರ್ಹಣಂ ಅಂತ ಆಚಾರ್ಯರು ಪ್ರಯೋಗವನ್ನು ಮಾಡ್ತಾರೆ.
ಅರ್ರಹಣಂ ಅಂತೇಳಿ ಹೇಳೋದಕ್ಕೆ ರಾಜರು ಹೇಳ್ತಾರೆ, ಸಮುದ್ರ ರಾಜ ನಡುಗುತ್ತಾ ಇದ್ದ ಭಗವಂತನ ಹತ್ರ ಬರಬೇಕಾದ್ರೆ, ಪಾತ್ರೆಗಳನ್ನು ನಡುಗುತ್ತಾ ಇದ್ದಿತ್ತು. ಅದರ ಶಬ್ದವನ್ನೇ ಆಚಾರ್ಯರು ಅರ್ರಹಣಂ ಅಂತ ಬಿಡಿಸಿ ಹೇಳಿದ್ದು ಅಂತ ಅಲ್ಲಿ ಹೇಳ್ತಾರೆ. ಅಂತೂ ಸಮುದ್ರ ರಾಜ ಬರ್ತಾನೆ. ಬಂದಾಗ ತಮಬ್ರವೀತ್ ತದಾ ರಾಮ ಉದ್ಯತೋ ಈ ನದೀಪತೆ ಅಮೋಘೋ ಎಂ ಮಹಾಬಾಣ ಕಸ್ಮಿನ್ ದೇಶೇ ನಿಪಾತ್ಯಹಂ. ನಾನಿವಾಗ ಬಾಣ ತೆಗೆದಾಗೋಗಿದೆ, ಇದನ್ನು ವಾಪಸ್ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಅಡುಗೆ ಮನೆಯಲ್ಲಿರುವ ಚೂರಿ ಎಲ್ಲ ತೆಗೆದು ಕೂಡಲೇ ವಾಪಸ್ ಇಡ್ಲಿಕ್ಕೆ ಬಾಣ ತೆಗೆದಿದ್ದೇನೆ, ಏನು ಮಾಡಬೇಕೀಗ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ತೊಂದರೆ ಇಲ್ಲ ರಾಮ, ಬೇಕಾದಷ್ಟು ಜನ ಬಾಕಿ ಇದ್ದಾರೆ, ಅವರನ್ನು ಅಲ್ಲಿ ನೀನು ಕೊಲ್ಲು ಅಂತ ಆ ದುಷ್ಟರ ಮೇಲೆ ಬಾಣ ಪ್ರಯೋಗವನ್ನು ಭಗವಂತನ ಕೈಯಲ್ಲಿ ಮಾಡಿಸ್ತಾನೆ. ತಸ್ಮಾತ್ ಬಾಣ ಪಾತೇನ ತಪಃ ಕುಕ್ಷಿತ್ವ ಶೋಷಯತ್ ಅಂತ ಹೇಳಿಬಿಟ್ಟು ವರಂ ತಸ್ಮೇ ದದೋ ವಿದ್ವಾನ್ ಮರವೇ ಅಮರ ವಿಕ್ರಮ. ಇಡೀ ಸಮುದ್ರದ ಒಂದಿಷ್ಟು ಭಾಗ ಮರುಭೂಮಿ ಆಗೋಯ್ತು ರಾಮ ಬಾಣ ಬಿಟ್ಟಿದ್ದಕ್ಕೆ. ಅನಂತರದಲ್ಲಿ ಅದೇ ರಾಮ ಮತ್ತೆ ಅದಕ್ಕೆ ವರವನ್ನು ಕೊಡ್ತಾನೆ ಈ ಮರುಭೂಮಿಗೆ. ಕ್ರೋಧೋಹಿ ದೇವಸ್ಯ ವರೇಣ ತುಲ್ಯ ಅಂತ ರಾಜರು ರುಕ್ಮಿಣೀಶಿ ವಿಜಯದಲ್ಲಿ ಹೇಳ್ತಾನೆ. ಭಗವಂತ ಕೋಪ ಮಾಡಿಕೊಂಡ್ರು ಅದಕ್ಕೊಂದು ಅದು ವರದ ತರಹನೇ, ನಮಗೆ ಒಳ್ಳೆಯದೇ ಆಗತ್ತೆ ಅಂತ ಮರುಭೂಮಿಗೆ ವರವನ್ನು ಕೊಡ್ತಾನೆ. ಪಶವ್ಯಶ್ಚಾಲ್ಪ ರೋಗಶ್ಚ ಫಲಮೂಲ ರಸಾಯುತ. ಈ ಮರುಭೂಮಿಗೆ ಒಳ್ಳೆ ಪಶುಗಳಿರ್ತವೆ, ರೋಗಗಳಿರಲ್ಲ, ಒಳ್ಳೆ ಫಲಮೂಲ ಫಲ ಎಲ್ಲ ರೀತಿಯಾದಂತಹ ಹಣ್ಣುಗಳು ಬೆಳೆಯುತ್ತೆ. ಪಿತ್ರಾದತ್ತವರ ಶ್ರೀಮಾನ್ ಪ್ರತಿಮಾ ವಿಶ್ವಕರ್ಮಣ ಯೇಷ ಸೇತು ಮಹೋತ್ಸಾಹ ಕರೋತು ಮೈವಾ ನರಹ. ಅವನಿಗೆ ಕೇಳ್ತಾನೆ, ಈಗ ನಾನು ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದೇವೆ, ಹೇಗೆ ನಿನ್ನ ಅಭಿಪ್ರಾಯ ಏನು? ಧಾರಾಳವಾಗಿ ಮಾಡಿ, ಅಯ್ಯೋ ನೀವು ಏನು ಬೇಕಾದ್ರೂ ಮಾಡಬಹುದು, ಇಲ್ಲಿ ಹೆದರಿ ಹೋಗಿದ್ದಾನೆ. ನೀನು ಹೇಗೆ ಮಾಡಬೇಕು ಅಂತ ಪ್ಲಾನಿಂಗನ್ನು ಸಮುದ್ರ ರಾಜನೇ ಕೊಡ್ತಾನೆ. ವಿಶ್ವಕರ್ಮನ ಮಗ ನಲ ಇದ್ದಾನೆ, ವಿಶ್ವಕರ್ಮನಷ್ಟೇ ತಾಕತ್ತಿದೆ, ಅವನ ಜೊತೆಗೆ ಸೇತುವೆಯನ್ನು ಅವನನ್ನು ಇಟ್ಕೊಂಡು ಸೇತುವೆ ನಿರ್ಮಾಣ ಮಾಡಿಸು. ಅವನು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಇಲ್ಲಿ ಎಲ್ಲೂ ಕೂಡ ರಾಮ ರಾಮ ಅಂತ ಕಲ್ಲ ಮೇಲೆ ಬರೆದಿದ್ರು, ಕಲ್ಲನ್ನು ಬಿಸಾಕಿದ್ರು, ಅದಕ್ಕೆ ಅದು ತೇಲ್ತಾ ಇದ್ದಿತ್ತು. ಈ ಕಥೆಗಳು ರಾಮಾಯಣದ್ದಲ್ಲ, ರಾಮಾಯಣದಲ್ಲಿ ಇಲ್ಲ. ಆಯ್ತಾ? ಸಮುದ್ರ ರಾಜನೇ, ನೀವು ಹಾಕಿರುವಂಥ ಕಲ್ಲನ್ನು ನಾನು ಎತ್ತಿ ಹಿಡಿತೇನೆ, ಅದನ್ನು ಮುಳುಗಿಸದೇ ಇರುವಾಗೆ ನಾನು ನೋಡಿಕೊಳ್ತೇನೆ ಅಂತ ಹೇಳಿರ್ತಾನೆ. ಹಾಗಾಗಿ ನಲ ಸಮುದ್ರವನ್ನು ಸೇತುವೆಯನ್ನು ಕಟ್ಟಬೇಕಾದ್ರೆ ಯಾವುದೇ ಕಲ್ಲು ಕೂಡ ಮುಳುಗಲಿಲ್ಲ. ಇಡೀ ಜಗತ್ತಿನಲ್ಲಿ ಸಮುದ್ರಕ್ಕೆ ಸೇತುವೆ ಕಟ್ಟಿರುವಂತಹದ್ದೇ ಒಂದು ವಿಸ್ಮಯ. ಇವತ್ತು ರಾಮನ ಸರ್ವೋತ್ತಮತ್ವ ಅದರಲ್ಲೇ ಗೊತ್ತಾಗ್ತದೆ. ಆ ಇಡೀ ಕಲ್ಲುಗಳು ತೇಲ್ತಾ ಇದ್ದಾವೆ, ಕೆಳಗಡೆಯಿಂದ ಪಿಲ್ಲರ್ ಹಾಕಿ ಎತ್ತಿರುವಂಥದ್ದಲ್ಲ. ಅಲ್ಲಿ ಹೇಳ್ತಾರೆ, ತಮಹಂ ಧಾರಯಿಷ್ಯಾಮಿ, ನೋಡಿ, ತಮ್ಮ ಅಹಂ ಧಾರಯಿಷ್ಯಾಮಿ ತಥಾಕೇಶ ಯಥಾಪಿತ. ಅದನ್ನು ನಾನು ಹೊತ್ತು ನಿಲ್ತೇನೆ, ಅದು ಮುಳುಗದೇ ಇರುವಾಗ ನಾನು ನೋಡ್ಕೊಳ್ತೇನೆ. ನೀನು ನಮ್ಮನ್ನ ಭವಸಾಗರದಲ್ಲಿ ಮುಳುಗದೇ ಇರುವಾಗ ನೋಡ್ಕೋ ಸಾಕು. ಸಮುದ್ರದಲ್ಲಿ ಕಲ್ಲು ಮುಳುಗದೇ ಇರುವಾಗ ನಾನು ನೋಡಿಕೊಳ್ಳಬಲ್ಲೆ, ಬೇರೆದೆಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ಆ ರೀತಿಯಲ್ಲಿ ಅಲ್ಲಿ ಹೇಳ್ತಾರೆ. ಪಿತು ಸಾಮರ್ಥ್ಯ ಮಾಸ್ಥಾಯ ತತ್ವಮಾಹ ಮಹೋದತಿ ದಂಡಯೇವ ವರೋಲೋಕೆ ಪುರುಷಸ್ಯೇಹ ಮೇಮತಿ. ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಕಾಮಂ ಪ್ರಯಾಹಿ ಜಹಿ ವಿಶ್ರವಸೋ ಅವಮೇಹಂ ತ್ರೈಲೋಕ್ಯ ರಾವಣಂ ಅವಾಪ್ನುಹಿ ವೀರಪತ್ನೀಂ ಪತ್ನೀಹಿ ಸೇತು ಮಿಹತೆ ಯಶಸೋ ವಿತತ್ತಿ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ. ಬೇಕಾದಾಗೆ ಹೋಗು ಭಗವಂತ, ನೀನೇನು ದೊಣ್ಣೆ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ, ನನ್ನನ್ನು ಕೇಳ್ಕೊಂಡು ಹೋಗೋ ಅವಶ್ಯಕತೆ ಏನಿದೆ? ಆರಾಮಾಗಿ ಹೋಗು ಸಮುದ್ರದ ಮಧ್ಯದಲ್ಲಿ. ವಿಶ್ರವಸ್ಸಿನ ಮಗ ಅಲ್ವಾ, ಅವನನ್ನು ಹೇಗೆ ಕೊಲ್ಲುವಂಥದ್ದು? ಬ್ರಾಹ್ಮಣ ಅಲ್ವಾ ರಾವಣ ಅಂತ ಆಲೋಚನೆ ಮಾಡಬೇಡ. ವಿಶ್ರವಸ್ಸಿನ ಉದರದಿಂದ ಹುಟ್ಟಿದ್ದು ಮಾತ್ರಕ್ಕೆ ಅವನು ವಿಶ್ರವಸ್ಸಿನ ಮಗ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿಶ್ರವಸ್ಸಿನ ಹೊಟ್ಟೆಯಿಂದಾಗಿ ಮಲವೂ ಬರುತ್ತೆ, ಅದನ್ನೇ ಎತ್ಕೊಂಡು ಪೂಜೆ ಮಾಡ್ಲಿಕ್ಕಾಗತ್ತಾ? ಆ ಮಲದ ಥರ ಇರುವಂಥವನು ಈ ರಾವಣ. ಹೋಗವನನ್ನು ಕೊಲ್ಲು, ನಿನ್ನ ಹೆಂಡತಿಯನ್ನು ಸ್ವೀಕಾರವನ್ನು ಮಾಡು,
ಆಮೇಲೆ ಈ ಸೇತುವೆಯಿಂದಾಗಿ ಎಲ್ಲ ಭೂಪರಿಗೆ, ಎಲ್ಲ ರಾಜರಿಗೂ ಕೂಡ ಶ್ರೇಯಸ್ಸಾಗತ್ತೆ. ಅಂತಹ ಸೇತುವೆಯನ್ನು ಕಟ್ಟು ನೀನು. ಇದು ಇವತ್ತಿಗೆ ನಾಳೆಗೆ ಕಲ್ಪ ಪರ್ಯಂತವಾಗಿ ನಿಲ್ಲುವಂತಹ ಸೇತುವೆ ಅದು ಅಂತ ಹೇಳಿರ್ತಾನೆ. ಅದೇ ತರಹ ದಿಕ್ಷಮ, ಇಲ್ಲೂ ಕೂಡ ಆ ನಲ ಕೂಡ ಬಂದು ನಾನು ಈ ಸೇತುವೆ ಕಟ್ಟಿದ್ದೇನೆ ರಾಮ, ನೀನು ಅನುಗ್ರಹ ಮಾಡು ಅಂತೆಲ್ಲ ಕೇಳ್ಕೊಳ್ತಾನೆ. ನಚಾಪಿ ಅಹಂ ಅನುಕ್ತೋ ವೈ ಪ್ರಬ್ರೂಯಾಂ ಆತ್ಮನೋ ಗುಣಾನ್. ಇಷ್ಟೋ ತನಕ ಏನು ಮಾಡ್ತಾ ಇದ್ಯಪ್ಪ ಅಲ್ವಾ? ಇಲ್ಲಿ ಇಷ್ಟು ಬಾಯಿ ಬಡ್ಕಂತ ಇದ್ದೇವೆ ತಾನೇ ನಾವು, ಸೇತುವೆ ಕಟ್ಟಬೇಕು, ಹೇಗೆ ಕಟ್ಟಬೇಕು, ಏನು ಮಾಡೋದು, ಹೇಗೆ ಮಾಡೋದು, ಏನು ಮಾಡೋದು ಅಂತ. ಇಷ್ಟೋ ತನಕ ಏನು ಮಾಡ್ತಿದ್ದೆ? ಅವನು ಸಮುದ್ರರಾಜ ಬಂದು ಹೇಳ್ತಿದ್ದಾಗೆ ನಿನಗೆ ಜ್ಞಾನೋದಯ ಆಯ್ತಾ? ಮಲ್ಕೊಂಡಿದ್ದೆ ಇಷ್ಟೊತ್ತು ತನಕ, ಏನು ಕತೆ? ಅವನು ಹೇಳ್ತಾನೆ, ನಲ ಹಾಗಲ್ಲ, ನಾನಾಗೆ ನಾನು ನನ್ನ ಸಾಮರ್ಥ್ಯವನ್ನು ಹೇಳಿಕೊಳ್ಳಬಾರದು, ಹಾಗಾಗಿ ನಾನು ಹೇಳಿಕೊಂಡಿರಲಿಲ್ಲ. ನನಗೇ ಮರ್ತೋಗಿದ್ದಿತ್ತು, ನಾನು ವಿಶ್ವಕರ್ಮನ ಮಗ, ನನಗಿಷ್ಟು ತಾಕತ್ತಿದೆ ಅಂತ ಹೇಳಿಬಿಟ್ಟು ಅಂತ ಪರಿಸ್ಥಿತಿ ಅವನು. ಸರಿ ಆಯಿತು, ಏನೋ ಸೇತುವೆ ಕಟ್ಟಬೇಕಾದ್ರೂ ಮರಿಬೇಡ ಅಂತೇಳಿ ಹೇಳಿ ಅವನು ಕಟ್ಟಿಸ್ಲಿಕ್ಕೆ ಶುರು ಮಾಡ್ತಾನೆ. ಎಷ್ಟು ಅಂದರೆ ಸಮುದ್ರದ ಮಧ್ಯದಲ್ಲಿ ಸೇತುವೆ ಕಟ್ಟಬೇಕಾದ್ರೆ ದಾರ ಹಿಡಿದು ಅಳತೆ ಮಾಡ್ತಾರಂತೆ, ಸೇತುವೆ ವಾರೆ ಹೋಗ್ತಾ ಇದೆಯಾ ಅಂತ ಸಮುದ್ರದ ಮಧ್ಯದಲ್ಲಿ. ಇವತ್ತು ಬಿಲ್ಡಿಂಗ್ ಇಲ್ಲಿ ಕಟ್ಟಬೇಕಾದ್ರೆ ತಾರಸಿ ಹೀಗಾಗಿ ಹಿಂಗೆ ಸೊಟ್ಟಕ್ಕಾಗೋಗಿರುತ್ತೆ. ಸಮುದ್ರದ ಮಧ್ಯದಲ್ಲಿ ದಾರ ಹಿಡಿದು ಅಳತೆ ಮಾಡ್ತಾ ಇದ್ದಾರೆ, ಸೇತುವೆ ಸರಿ ಇದೆಯಾ ಅಂತ ನೋಡ್ಲಿಕ್ಕೆ. ಅಂದರೆ ಅಷ್ಟು ಡೀಟೇಲಿಂಗ್ ವಾಲ್ಮೀಕಿಗಳು ಹೇಗೆ ಬರೆದಿದ್ದಾರೆ ಆಲೋಚನೆ ಮಾಡಿ. ಸೂತ್ರಾಣ್ಯನ್ಯೇ ಪ್ರಗೃಹಂತಿ ವ್ಯಾಯತಮ್ಮ ಶತಯೋಜನಮ್ಮ. 100 ಯೋಜನ ಸಮುದ್ರ ಸೇತುವೆ ಕಟ್ಟಬೇಕು. ಹೀಗೆ ಕಟ್ಟಿ ಹೀಗೆ ಹೋದ್ರೆ ಹೀಗೆ ಮುಳುಗೋಗಿರುತ್ತೆ ಮುಂದೆ ಸೇತುವೆ ಕಟ್ಟಬೇಕಾದ್ರೆ. ಹೇಗೆ ಹೋಗೋದು ಹೇಗೆ? ಹಾಗೆ ಸರಿಯಾಗಿ ಸೇತುವೆ ಕಟ್ಟಬೇಕು ಅಂತ ಕೋಲನ್ನೆಲ್ಲ ಇಟ್ಕೊಂಡು ಅಳತೆ ಮಾಡಿ ಅಂತ ಇಂಜಿನಿಯರಿಂಗ್ ಆ ಕಾಲದಲ್ಲೇನೆ ಮಾಡ್ತಾ ಇದ್ದಾರೆ. ಸೇತುವೆ ಕಟ್ಟಲಿಕ್ಕೆ 14 ಯೋಜನ ಮೊದಲನೇ ದಿನ ಸೇತುವೆಯನ್ನು ಕಟ್ತಾ ಇದ್ದಾರೆ. ಎಲ್ಲ ಕಪಿಗಳು ಕೂಡ ಪರ್ವತಗಳನ್ನು, ಮರಗಳನ್ನು ತಂದು ಸೇತುವೆಗೋಸ್ಕರವಾಗಿ ಸಮುದ್ರದಲ್ಲಿ ಬಿಸಾಕ್ತಾ ಇದ್ದಾರೆ. ಅಂತಹ ಸೇತುವೆ. ರಾಜರು ಸೇತುವೆ ಬಗ್ಗೆ ತೀರ್ಥ ಪ್ರಬಂಧದಲ್ಲಿ ಮಾತನ್ನು ಹೇಳ್ತಾರೆ. ಪ್ರಗೀತ ಜಾನಕೀನಾಥ ಪ್ರತಾಪ ಸ್ವರ್ಣ ವೈಭವೆ. ಅದಕ್ಕಿಂತಲೂ ಮುಂದೆ ಹೇಳಬೇಕಾದ್ರೆ ರಾಮ ಭಗವಂತನ ಅವತಾರ. ರಾಮನ ಹೆಂಡತಿ ಯಾರು? ಸೀತೆ. ಅವಳು ಲಕ್ಷ್ಮೀದೇವಿ ಅಲ್ವಾ? ಅಂದರೆ ಸಮುದ್ರರಾಜನ ಮಗಳು ಲಕ್ಷ್ಮೀದೇವಿ. ಸಮುದ್ರರಾಜ ಏನಾಯ್ತು ರಾಮನಿಗೆ? ಮಾವಾದ. ಹಾಗಾಗಿ ನನ್ನ ಜಾಮಾತುರ್ ಹಿತಕಾರಿಣೀವ ಧರಣಿ ವಾರ್ಧಾಂಬ ವೃದ್ಧಾಕೃತಿ, ನನ್ನ ಅಳಿಯನಿಗೆ ನಾನು ಸಹಾಯ ಮಾಡಬೇಕು ಅಂತ ಸಮುದ್ರದ ಮಧ್ಯದ ಒಂದಿಷ್ಟು ಖಂಡವೇ ಮೇಲ್ಗಡೆ ಎದ್ದು ಭೂಮಿಯಾಗಿ ಬಂದು ನಿಂತಿದ್ದೇನೋ, ನನ್ನ ಅಳಿಯನಿಗೆ ನಾನು ಒಳ್ಳೆಯದನ್ನು ಮಾಡಬೇಕು, ನಾನು ಸಹಾಯ ಮಾಡಬೇಕು, ನನ್ನ ಮಗಳನ್ನು ಅವನು ಕರ್ಕೊಂಡು ಬರ್ತಾನೆ ಅಂತ ಇವನಿಗೆ ಖುಷಿಯಿಂದಾಗಿ ಸಮುದ್ರದ ಒಂದು ತುಂಡೇ ಮೇಲ್ಗಡೆ ಬಂದಿದೆಯೇನೋ ಅನ್ನುವ ರೀತಿಯಲ್ಲಿ ಸೇತುವೆ ಇದೆ ಅಂತ ಹೇಳಿಬಿಟ್ಟು ರಾಜರು ವರ್ಣನೆ ಮಾಡ್ತಾರೆ. ಅಲ್ಲಿ ಒಂದು ಮಾತನ್ನು ಕಾಳಿದಾಸ ಒಂದು ಮಾತನ್ನು ಹೇಳಿದ್ದಾನೆ ಅವನ ಕಾವ್ಯದಲ್ಲಿ. ಗಾಳಿಗೆ ಬಂಡೆಗಳನ್ನು, ಪರ್ವತಗಳನ್ನು ಹಾರಿಸುವಂತಹ ತಾಕತ್ತಿಲ್ಲ ಅಂತ. ಗಾಳಿ ಬಂಡೆಗಳನ್ನು ಹಾರಿಸುತ್ತಾ ಇಲ್ಲ, ಸಹಜ ಅಂತ ನಾವು ಅನ್ಕೊಂಡಿದ್ವಿ. ರಾಜರು ಬಂದು ಹೇಳ್ತಾರೆ, ನಮೂರ್ಛತಿ ಶಿಲೋಚ್ಚಯೇ ಪವನ ವೇಗ ಇತ್ಯಜ್ಞವಾಗ್ ಯಥೋ ಹನುಮತ ಹೃತ ಸುಬಹವೋ ಮರುತ್ಸೂನುನ. ಆ ಮಾತು ಗಾಳಿಗೆ ಬಂಡೆಯನ್ನು ಎತ್ತಲಿಕ್ಕಾಗಲ್ಲ ಎನ್ನುವ ಮಾತು ಮೂರ್ಖರ ಮಾತು. ಗಾಳಿಯೇ ಇಲ್ಲಿ ಪರ್ವತಗಳನ್ನು ಎತ್ತಿಕೊಂಡು ಬರ್ತಾ ಇದೆ. ಹನುಮಂತ ದೇವರು ಗಾಳಿ ಅಲ್ವಾ, ವಾಯುದೇವರ ಅವತಾರ, ಪರ್ವತಗಳನ್ನೇ ಎತ್ತಿಕೊಂಡು ಬರ್ತಾ ಇದ್ದೆ. ಮೂರ್ಖರ ಮಾತದು ಅಂತ ರಾಜರು ಇಲ್ಲಿ ಕಾಳಿದಾಸನಿಗೆ ಖಂಡನೆ ಬರೀತಾರೆ. ನಮೂರ್ಛತಿ ಶಿರೋಚ್ಚಯೇ ಪವನ ವೇಗ ಇತ್ಯಜ್ಞವಾಕ್ಯತೋ ಹನುಮತ ಹೃತ ಸುಬಹವೋ ಮರುತ್ಸೂನುನ ಗಭೀರ ತರವಾರಿಧಿ ಸ್ಥಗನ ಚುಂಚವ ಪರ್ವತಾ ಜಯಂತಿ ಕೃತಸೇತವೋ ಕ್ಷಪಣ ಹೇತವೋ ರಕ್ಷಸಾಂ ಅಂತ ರಾಜರು ಸೇತುವೆ ಬಗ್ಗೆ ತುಂಬ ಅದ್ಭುತವಾದಂತಹ ವರ್ಣನೆಯನ್ನು ತೀರ್ಥ ಪ್ರಬಂಧದಲ್ಲಿ ಮಾಡ್ತಾರೆ.
ಅನಂತರದಲ್ಲಿ ಎಲ್ಲ ಕಪಿಗಳು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸೇತುವೆಯನ್ನು ಕಟ್ತಾ ಇದ್ದಾರೆ. ಅಶೋಭತ ಮಹಾಸೇತು ಸೀಮಂತ ಇವ ಸಾಗರೇ. ಇಡೀ ಸೇತು ಅಂದರೆ ವಾಲ್ಮೀಕಿಗಳ ದೃಷ್ಟಿಕೋನ ನೋಡಿ, ಬರ್ಡ್ ಐ ವ್ಯೂ ಅಂತೇಳಿ ಹೇಳ್ತೇವಲ್ಲ, ವಿಹಂಗಮ ನೋಟ ಅಂತ, ಆ ಥರ ಇಡೀ ಸೇತುವೆ ಹೇಗೆ ಕಾಣಿಸ್ತಾ ಇದ್ದಿತ್ತು. ವಾಲ್ಮೀಕಿಗಳು ಹೇಳ್ತಾರೆ, ಒಬ್ಬಳು ಹೆಣ್ಣಿನ ಬೈತಲೆ ಸೀಮಂತದ ಥರ ಸಮುದ್ರಕ್ಕೆ ಸೇತುವೆ ಇತ್ತು ಅಂತ. ಇಡೀ ಸಮುದ್ರ ಹೆಣ್ಣಿನ ತಲೆ ಅಂತ ಇಟ್ಕೊಂಡ್ರೆ ತಲೆಯ ಮಧ್ಯದಲ್ಲಿ ಒಂದು ಬೈತಲೆ ಇರ್ತದಲ್ಲ, ಆ ತರಹ ಸೀಮಂತದ ಥರ ಸಮುದ್ರಕ್ಕೆ ಸೇತುವೆ ಎನ್ನುವಂಥದ್ದು ಕಾಣಿಸ್ತಾ ಇದ್ದಿತ್ತು ಅಂತ ವಾಲ್ಮೀಕಿಗಳಂದ್ರೆ ಆ ದೃಷ್ಟಿಯಿಂದ ನೋಡಿದ್ದಾರೆ. ಈ ಥರ ನಮಗೆ ಸಮುದ್ರ ಎದುರುಗಡೆ ಕಾಣುತ್ತಲ್ಲ, ಅವರ ದೃಷ್ಟಿಕೋನ ಹೇಗಿತ್ತು ವಾಲ್ಮೀಕಿಗಳದು ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅನಂತರದಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ತದದ್ಭುತಂ ರಾಘವ ಕರ್ಮ ದುಷ್ಕರಂ ಸಮೀಕ್ಷ್ಯ ದೇವಾಹ ಸಹ ಸಿದ್ಧ ಚಾರಣೈ ಉಪೇತ್ಯ ರಾಮಂ ಸಹಸಾ ಮಹರ್ಷಿಭಿ ಸಮಭ್ಯಸಿಂಚನ್ ಸುಶುಭೈರ್ ಜಲೈರ್ ಪೃಥಕ್. ರಾಮನ ಇಂತಹ ಅದ್ಭುತವಾಗಿರುವಂತಹ ಕೆಲಸವನ್ನು ನೋಡಿ ಆ ಕಾಲದಲ್ಲಿ ಅವಾಗ ದೇವಾನುದೇವತೆಗಳು ರಾಮನಿಗೆ ಅಭಿಷೇಕವನ್ನು ಮಾಡ್ತಾರಂತೆ, ಒಳ್ಳೆ ನೀರಿನಿಂದಾಗಿ. ಎಂತಹ ಕೆಲಸ ಮಾಡಿದ್ದೀಯಪ್ಪ ಅಂತ ಹೇಳಿಬಿಟ್ಟು. ಅನಂತರದಲ್ಲಿ ಲೋಕಕ್ಷಯಕರಂ ಭೀಮಂ ಭಯಂ ಪಶ್ಯಮುಪಸ್ಥಿತಂ ನಿಬರ್ಹಣಂ ಪ್ರವೀರಾಣಂ ವೃಕ್ಷವಾನರ ರಕ್ಷಸಾಂ. ಇಲ್ಲಿ ಯುದ್ಧ ಸೂಚಕವಾಗಿರುವಂತಹ, ಅಂದರೆ ಈ ತರಹ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದಾಗ ಇನ್ನೇನು ಯುದ್ಧ ಆಗ್ತದೆ ಅಂತ ಪ್ರಕೃತಿಯೇ ಹೇಳುತ್ತೆ. ಮನುಷ್ಯನಿಗೆ ಪ್ರಕೃತಿಯ ಜೊತೆಗೆ ಹೇಗೆ ಸಂಬಂಧ ಇರ್ತದೆ ಅಂತ ನೋಡಿ. ಇವತ್ತು ನಮಗೆ ಗೊತ್ತಾಗೋದಿಲ್ಲ, ನಾಳೆ ಬೆಳಗ್ಗೆ ಇವರು ಅವ್ರಿಗೆ ಬಾಂಬ್ ಹಾಕ್ತಾರೆ, ಅವ್ರು ಇವ್ರಿಗೆ ಬಾಂಬ್ ಹಾಕ್ತಾರೆ. ಯಾಕೆ? ಪ್ರಕೃತಿಯ ಜೊತೆಗೆ ನಮಗೆ ಸಂಬಂಧವೇ ಇಲ್ಲ. ಪ್ರಕೃತಿಯನ್ನು ನಾವು ಆರಾಧಿಸ್ತಾ ಇಲ್ಲ, ಪ್ರಕೃತಿಯಲ್ಲಿ ಭಗವಂತನನ್ನು ಕಾಣ್ತಾ ಇಲ್ಲ, ಸಂಬಂಧ ಇಲ್ಲ. ಆಗ ಈಗ ಯುದ್ಧ ಆಗತ್ತೆ ಅಂದರೆ ಎಲ್ಲ ರೀತಿಯಲ್ಲಿಯೂ ಕೆಟ್ಟ ಸೂಚನೆಗಳು, ನರಿ ಕೂಗುವಂತಹದ್ದು, ಕೆಟ್ಟ ರೀತಿಯಲ್ಲಿ ಮಳೆ ಎನ್ನುವಂಥದ್ದಾಗುವಂಥದ್ದು, ಈ ತರಹ ಅನೇಕ ಯುದ್ಧದ ಸೂಚನೆಗಳು ಬರ್ತದೆ. ಯಾಕೆ? ಪ್ರಕೃತಿಯ ಜೊತೆಗೆ ಮನುಷ್ಯ ಆ ಕಾಲದಲ್ಲಿ ಬೆರೆತಿದ್ದ, ಪ್ರಕೃತಿಗೆ ದುಃಖ ಆಗ್ತಾ ಇದ್ದಿತ್ತು, ಪ್ರಕೃತಿಗೆ ಒಂತರಹ ಕ್ಷೋಭೆ ಎನ್ನುವಂಥದ್ದು ಬರ್ತಾ ಇದ್ದಿತ್ತು. ಇವತ್ತಿಗೆ ಆ ಪರಿಸ್ಥಿತಿ ಎನ್ನುವಂಥದ್ದಿಲ್ಲ. ಇಡೀ ವರ್ಣನೆ ಮಾಡ್ತಾ ಹೋಗ್ತಾರೆ. ಅನಂತರದಲ್ಲಿ ರಾವಣನು ಕೂಡ ಸಿಕ್ಕಾಬಟ್ಟೆ, ನನ್ನ ಸಮಾನ ಯಾರೂ ಇಲ್ಲ, ನಾನು ಸೀತೆಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ಏನು ಬೇಕಾದಾಗಲಿ ಅಂತೇಳಿ ಹೇಳ್ತಾ ಇರ್ತಾನೆ. ರಾಮ ಅಲ್ಲಿಗೆ ಲಂಕೆಯ ಹತ್ತಿರ ಹೋಗ್ತಾ ಇದ್ದಾಗ ರಾಮನಿಗೆ ಸಿಕ್ಕಾಬಟ್ಟೆ ನೆನಪಾಗತ್ತೆ, ಸೀತೆಯ ನೆನಪು. ಅತ್ರಸ ಮೃಗ ಸಾವಾಕ್ಷಿ ರಾವಣೇನ ಉಪರುದ್ಧತೆ. ಈ ಲಂಕೆಯಲ್ಲಲ್ವಾ ನನ್ನ ಸೀತೆಯನ್ನು ರಾವಣ ಇಷ್ಟು ಪೀಡಿಸಿರುವಂತಹದ್ದು, ಈ ಲಂಕೆಯಲ್ಲಲ್ವಾ ಅಂತ ಸೀತೆಯ ನೆನಪಾಗುತ್ತೆ ರಾಮನಿಗೆ. ಅನಂತರದಲ್ಲಿ ನೋಡಿ ಎಷ್ಟು ಕಾಂಟ್ರಾಸ್ಟ್ ಅಂದರೆ, ಲಂಕೆಯನ್ನು ನಿರ್ಮಾಣ ಮಾಡಿರುವಂಥವನು ವಿಶ್ವಕರ್ಮ, ಅದೇ ವಿಶ್ವಕರ್ಮನ ಮಗ ಲಂಕೆಯನ್ನು ಸುಡ್ಲಿಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡ್ದ. ಹೀಗೆ ಅಂದರೆ ಜಗತ್ತಿನಲ್ಲಿ ನಾವು ಅಲ್ಲೇ ಉತ್ತರ ಇರುತ್ತೆ, ಅಲ್ಲೇ ಸಮಸ್ಯೆಗೆ ಅಲ್ಲಲ್ಲೇ ಉತ್ತರ ಇರುತ್ತೆ. ಆ ವಿಶ್ವಕರ್ಮನಿಂದಾಗಿ ಸೃಷ್ಟನಾಗಿರುವಂತಹ ವ್ಯಕ್ತಿಯೇ ಲಂಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಲಂಕೆಯನ್ನು ನಾಶ ಮಾಡಲಿಕ್ಕೆ ಸೇತುವೆಯನ್ನು ನಿರ್ಮಾಣವನ್ನು ಮಾಡ್ತಾನೆ. ಹೀಗೆ ಎಲ್ಲ ಕಪಿಗಳೆಲ್ಲರೂ ಕೂಡ ನೈವ ಸಂಭಾಷಿತುಂ ಶಕ್ಯ ಸಂಪ್ರಶ್ನೋತ್ರ ನ ಲಭ್ಯತೆ ಪ್ರಕೃತ್ಯ ಕೋಪನಾಸ್ತೀಕ್ಷ್ಣ ವಾನರ ರಾಕ್ಷಸಾಧಿಪ. ಇನ್ನೂ ಮತ್ತೆ ಜನರನ್ನು ಕಳಿಸಿ ಅವ್ರು ಹೇಗಿದ್ದಾರೆ, ಎಂತಹ ಜನರವರು, ಅವರೆಲ್ಲ ಇಲ್ಲಿ ಬಂದು ಆಯಾಸ ಆಗಿಲ್ಲ ಮಲ್ಕೊಂಡಿದ್ದಾರಾ, ಏನು ಕತೆ? ಅವರ ದೂತರು ಹೇಳ್ತಾರೆ, ಸಾಧ್ಯನೇ ಇಲ್ಲ ರಾವಣ, ನೆನಪಿಟ್ಕೋ, ಅವರು ಪ್ರಕೃತಿಯ ಕೋಪಿಷ್ಠರು ಅಂದ್ರೆ ಕೋಪಿಷ್ಠರು, ಮನುಷ್ಯರಲ್ಲ ಅವರು. ಸಿಕ್ಕಾಬಟ್ಟೆ ಕೋಪ, ಏನು ಉಸಿರು ಎತ್ತಲಿಕ್ಕೆಲ್ಲ ಹೊಡೆದು ಬಿಡ್ತಾರೆ ಅಲ್ಲಿ ಹೋದ್ರೆ ಅವರು. ಅದರಿಂದಾಗಿ ನೈತಯೋರ್ ವಿದ್ಯತೆ ಸಂಧಿರ ದೇವದಾನವಯೋರಿವ ಪುರ ಪ್ರಾಕಾರಮಾಯಾಂತೆ ಕ್ಷಿಪ್ರಮೇಕತರಂ ಕುರು ಸೀತಾಂ ವಾಸ್ಮೈ ಪ್ರಯಚ್ಛಾಸು ಯುದ್ಧಂ ವಾಪಿ ಪ್ರತೀಯತಾಂ. ಸೀತೆಯನ್ನಾದರೂ ಕೊಟ್ಟು ಬಿಡು, ಕನಿಷ್ಠ ಯುದ್ಧವನ್ನಾದರೂ ಶೀಘ್ರದಲ್ಲಿ ನೀನೇ ಆರಂಭ ಮಾಡು. ಅವರೆಲ್ಲ ಬಂದು ಮುತ್ತಿಗೆ ಹಾಕಿ
ಇದ್ರ ಮೇಲೆ ನೀನು ಎದ್ದರೆ ಏನು ಪ್ರಯೋಜನ ಇದೆ? ಹಾಗೆ ಮಾಡಬೇಡ. ಈಗಲೇ ಯುದ್ಧ ಮಾಡು, ಸೀತೆಯನ್ನಾದರೂ ಕೊಟ್ಟುಬೇಡ, ಸಮಸ್ಯೆ ಇಲ್ಲ, ನಮಗೂ ಸಮಸ್ಯೆ ಇಲ್ಲ, ಅವರಿಗೂ ಸಮಸ್ಯೆ ಇಲ್ಲ, ಅವ್ರು ಹೋಗ್ತಾರೆ. ಇವನು ಕೇಳ್ತಾನೆ ಇಲ್ಲ. ಏನು ಮಾಡಿದ್ರು ಕೂಡ ಸತಸೇತುರ್ ಯಥಾ ಬದ್ಧ ಸಾಗರೇ ಸಲಿಲಾಶಯೇ ನಿವೇಶಂಚ ಯಥಾ ತೇಷಾಂ ಅನರಾಣಾಂ ಮಹಾತ್ಮನಾಂ. ಎಲ್ಲ ಕವಿಗಳು ಆಚಚ ಕ್ಷೇತ ರಾಮಾಯ ಗೃಹೀತ್ವ ಶುಕಸಾರಣೌ ತಸ್ಸೇವೋ ರಾಕ್ಷಸೇಂದ್ರಸ್ಯ ಮಂತ್ರಣೋ ಶುಕಸಾರಣೌ. ಆ ಸಾರಣರನ್ನ ಮತ್ತೆ ಹಿಡಿದುಕೊಳ್ತಾರೆ, ಪೀಡಿಸ್ತಾರೆ, ಎಲ್ಲ ಮಾಡ್ತಾರೆ. ರಾಮ ಮತ್ತೆ ಬಿಟ್ಟು ಕಳಿಸ್ತಾನೆ. ಯಥೋಕ್ತಂ ವಾ ಕೃತಂ ಕಾರ್ಯಂ ಛಂದದ ಪ್ರತಿಗಮ್ಯದ ಅಥ ಕಿಂಚಿತ್ ಅದೃಷ್ಟಂ ವಾ ಭೂಯ ತದ್ದೃಷ್ಟಮರ್ಹತಃ. ನೀವು ರಾಮ ಎಷ್ಟು ಧೈರ್ಯ ನೋಡಿ. ಶುಕಸಾರಣರು ಇಬ್ಬರೂ ಕೂಡ ಬಂದು ರಾಮನ ಬಲವನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಾಗ ಇವ್ರು ಹಿಡ್ಕೊಳ್ತಾರಲ್ಲ, ರಾಮ ಹೇಳ್ತಾನೆ, ನೀವು ನನ್ನ ಬಲವನ್ನು, ನನ್ನ ಸೈನ್ಯವನ್ನು ಪರೀಕ್ಷೆ ಮಾಡುವಂತಹದ್ದು ಬಾಕಿ ಏನಾದರೂ ಇದ್ರೆ ಏನು ಟೆನ್ಷನ್ ಮಾಡಬೇಡಿ. ವಿಭೀಷಣನೇ ಕರ್ಕೊಂಡು ಹೋಗ್ಬಿಟ್ಟು ನಮಗೆಷ್ಟು ತಾಕತ್ತಿದೆ, ನಮ್ಮದು ಬಲ ಏನು, ನಮಗೆ ದೌರ್ಬಲ್ಯ ಏನಿದೆ ಎಲ್ಲದನ್ನು ಹೇಳ್ತಾನೆ. ಅಂದರೆ ರಾಮನಿಗೆ ತನ್ನಲ್ಲಿ, ತನ್ನ ಸೈನ್ಯದಲ್ಲಿ, ತನ್ನ ಜನರಲ್ಲಿ ಇದ್ದ ಆತ್ಮವಿಶ್ವಾಸ ನೋಡಿ. ಆ ಕಾಲದಲ್ಲಿ ಏನು ರಾಮ ಈ ಥರ ಅವರೆಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮನ್ನೇನು ಕೊಲ್ಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದೆಯಾ ನೀನು ಅವ್ರನ್ನೆಲ್ಲ ಬಿಟ್ಟು ಕಳಿಸು, ಅವರೆಲ್ಲ ನಮ್ಮ ವಿರುದ್ಧ ಆಮೇಲೆ ಬಾಣ ಬಿಡ್ತಾರೆ, ನೀನು ಹೇಗೋ ಬಚಾವಾಗ್ತೀಯ, ನಾವೆಲ್ಲ ಸಾಯ್ಬೇಕು, ನಮಗೇನಿದೆ ದೌರ್ಭಾಗ್ಯ ಇಲ್ಲಿ ಬರಲಿಕ್ಕೆ, ನಾವು ಹೊರಟು ಹೋಗ್ತೀವಿ ಅಂತ ಒಬ್ಬ ವ್ಯಕ್ತಿ ಆಡಲಿಲ್ಲ. ಅದು ರಾಮನಿಗೆ ಇದ್ದಂತಹ ವಿಶ್ವಾಸ. ಅವನು ಜನರನ್ನ, ಕಪಿಗಳನ್ನ ಆ ರೀತಿಯಲ್ಲಿ ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದ. ಏನು ಬೇಕಾದ್ದಾಗಲಿ ರಾಮ ಏನು ಹೇಳ್ತಾನೋ ಅದೇ ಫೈನಲ್. ಆ ವಿಶ್ವಾಸವನ್ನು ರಾಮ ಹೇಗೆ ಇದು ಮಾಡ್ತಿದ್ದಾನೆ ಅಂದರೆ, ನಿನಗೆ ನೋಡ್ಲಿಕ್ಕೆ ಬಾಕಿ ಇದ್ರೆ ತೊಂದರೆ ಇಲ್ಲ, ನನ್ನನ್ನೇ ವಿಭೀಷಣ ನಿನಗೆ ತೋರಿಸ್ಕೊಂಡು ಬರ್ತಾನೆ. ಅವನು ನಿಮ್ಮ ಕಡೆಯವನೇ, ಸುಳ್ಳು ಹೇಳಲ್ಲ ನಿಮಗೆ ಅಲ್ವಾ, ನಿಮ್ಮ ಕಡೆಯವನೇ ನಿಮಗೆ ತೋರಿಸ್ಕೊಂಡು ಬರ್ತಾನೆ. ವಿಭೀಷಣನನ್ನೇ ಕೊಟ್ಟು ಕಳಿಸ್ತಾನೆ ರಾಮ. ಒಂದು, ಈ ಎಲ್ಲ ಬಲವನ್ನು ತಿಳಿದುಕೊಂಡರೆ ರಾವಣನ ಎದೆ ಒಡೆದು ಹೋಗುತ್ತೆ, ಅದು ಒಂದು. ಮೊದಲಿಗೇನೆ ಅವನ ಅರ್ಧ ಯುದ್ಧ ಗೆದ್ದಾಗ ಆಗೋಗತ್ತೆ. ಇನ್ನೊಂದು, ತನ್ನಲ್ಲಿ ಇರುವಂಥ ಆತ್ಮವಿಶ್ವಾಸ, ತನ್ನ ಸೈನ್ಯದಲ್ಲಿರುವಂಥ ಆತ್ಮವಿಶ್ವಾಸ, ಇದೆಲ್ಲವೂ ಕೂಡ ವಕ್ತವ್ಯೋ ರಾಕ್ಷಸಾಂ ರಾಜ ಯಥೋಕ್ತಂ ವಚನಂ ಮಮ ಯತ್ಬಲಂಚ ಸಮಾಶ್ರಿತ್ಯ ಸೀತಾಮೆ ರಥವಾನಸಿ. ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ, ನೀವು ಹೋಗ್ಬಿಟ್ಟು ರಾವಣನಿಗೆ ಹೇಳಬೇಕು, ನೀನು ಯಾವ ಬಲವನ್ನು ನಂಬಿಕೊಂಡು ಸೀತೆಯನ್ನ ಅಪಹಾರವನ್ನು ಮಾಡಿದೆಯೋ ಅಷ್ಟೂ ಬಲವನ್ನ ಸೇರಿಸಿಕೊಂಡು ಯುದ್ಧಕ್ಕೆ ಬಾ ಅಂತ ರಾಮ ರಾವಣನಿಗೆ ಹೇಳಿ ಕಳಿಸ್ತಾನೆ. ಈ ಕಪಿಗಳೆಲ್ಲರೂ ಕೂಡ ಸಮುದ್ರದಲ್ಲಿ ಹೋಗಬೇಕಾದ್ರೆ ಜಾಗ ಇಲ್ಲ. ಎಷ್ಟು ದೊಡ್ಡ ಸೇತುವೆ, 10 ಯೋಜನ ಆಗಲ್ಲ, 100 ಯೋಜನ ಉದ್ದ, ಸಾಗರದಷ್ಟು ಕಪಿಗಳಿದ್ದಾರೆ. ಎಷ್ಟೋ ಜನ ಸೇತುವೆಯ ಅಂಚಿನ ಭಾಗದಲ್ಲಿ ಹಾರ್ಕೊಂಡು ನಡ್ಕೊಂಡು ಹೋಗೋದು, ಸೇತುವೆ ಮಧ್ಯದಲ್ಲಿ ಎಷ್ಟೋ ಜನ ನಡ್ಕೊಂಡು ಹೋಗೋದು, ಎಷ್ಟೋ ಜನ ಅರ್ಧ ನಡ್ಕೊಂಡು ಹೋಗಿ ಸಮುದ್ರದ ಮಧ್ಯದಲ್ಲಿ ಬಿದ್ದು ಬಿಡ್ತಾರೆ, ಈಜ್ಕೊಂಡು ಹೋಗ್ತಾರೆ, ಕೆಲವರೆಲ್ಲ ಹಾರ್ಕೊಂಡು ಹೋಗ್ತಾರೆ. ರಾಮ ಹನುಮಂತನ ಹೆಗಲೇರಿ ಹಾರ್ಕೊಂಡು ಹೋಗಿರುವಂಥವನು. ಇವರೆಲ್ಲರೂ ಕೂಡ ಈ ತರಹ ಅಷ್ಟು ಉತ್ಸಾಹ ಎಲ್ಲ ಕಪಿಗಳಿಗೆ, ಹೋಗಬೇಕು, ರಾವಣನನ್ನು ಕೊಲ್ಲಬೇಕು, ಎರಡೇ ಉದ್ದೇಶ. ಸಮುದ್ರದಲ್ಲಿ ಈಜುಕೊಂಡು ಹೋಗ್ತಾರೆ 100 ಯೋಜನ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಕಷ್ಟ ಇರ್ಬೋದು. ನಡೆದುಕೊಂಡು ಎಷ್ಟೋ ಜನ ಹೋಗಿ, ಹೀಗೆ ಗಮ್ಮತ್. ಅವರಿಗೆ ಏನೂ ಸಮಸ್ಯೆ ಇಲ್ಲ. ಕಪಿಗಳು ಬೇರೆ. ಪ್ರಹೃಷ್ಟ ರೂಪ ಧ್ವಜಿನಿ ವನೌಕಸ ಮಹಾತ್ಮನಾಂ ಸಂಪ್ರತಿ ಯೋಧಮಿಚ್ಛತಾಂ ಅಲಂ ವಿರೋಧೇನ ಶಮೋದ್ ವಿಧೀಯತಾಂ ಪ್ರದೀಯತಾಂ ದಾಶರಥಾಯ ಮೈಥಿಲಿ. ವಿಭೀಷಣ ಹಾಡಿದ ಪಲ್ಲವಿಯನ್ನೇ ಶುಕಸಾರಣರು ರಾವಣನಿಗೆ ಹಾಡಲಿಕ್ಕೆ ಶುರು ಮಾಡಿದ್ದಾರೆ. ಪ್ರದೀಯತಾಂ ದಾಶರಥಾಯ ಮೈಥಿಲಿ. ಅವಳಿಗೆ ಅವನ ಹೆಂಡತಿಯನ್ನು ಕೊಟ್ಟು ಬಿಡು, ಇದು ಆಗುವ ಹೋಗುವ ಕೆಲಸ ಅಲ್ಲ, ನಾವು ಯಾವತ್ತೂ ಕೂಡ ರಾಮನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾರೆ. ಈ ತರಹ ಸಿಕ್ಕಾಪಟ್ಟೆಯಲ್ಲಿ ಕಪಿಗಳ ಬಲ ಏನು, ರಾಮನ ಕಡೆಯಲ್ಲಿರುವಂಥವ್ರು ಒಬ್ಬೊಬ್ಬರ ಬಲ, ಅದನ್ನೆಲ್ಲ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಸಿಕ್ಕಾಪಟ್ಟೆ ವಿಸ್ತಾರವಾಗಿರುವಂತಹ ಕಥಾನಕ, ಪ್ರತಿಯೊಬ್ಬರ ಬಲ ಎಲ್ಲವನ್ನು ಕೂಡ ಅಲ್ಲಿ ನಿರೂಪಣೆ ಮಾಡ್ತಾರೆ. ಅನಂತರದಲ್ಲಿ ಎಲ್ಲರೂ ಕೂಡ ಸಮುದ್ರವನ್ನು ದಾಟಿ ಅವನು
ಲಂಕೆಯ ಸುತ್ತಲೂ ಕೂಡ ಎಲ್ಲರೂ ಕೂಡ ಹೋಗಿ ಸೇರಿರ್ತಾರೆ. ಸೇರಿರಬೇಕಾದ್ರೆ ಅಲ್ಲಿ ಒಂದು ಕಥೆ ನಡೆಯುತ್ತೆ. ವಿದ್ಯುಜ್ಜಿಹ್ವ ಅಂತ ಒಬ್ಬ ವ್ಯಕ್ತಿ, ಮಾಯಾವಿ ಅವನು, ಬಹಳ ಏನು ಬೇಕು ಅಂದ್ರು ಪ್ರಪಂಚದ ಯಾವುದೇ ಒಂದು ಪದಾರ್ಥವನ್ನು ಸೃಷ್ಟಿ ಮಾಡಿ ಕೊಡ್ತಾನವನು. ಅಂದರೆ ಮಾಯಾದಿಂದಾಗಿ ಡೂಪ್ಲಿಕೇಟ್, ರಿಪ್ಲಿಕಾ ಒಂದು ಪದಾರ್ಥವನ್ನು ಯಾವುದು ಬೇಕಿರಲಿ ಜಗತ್ತಿನಲ್ಲಿ ಅದರ ತಲೆ ಮೇಲೆ ಹೊಡೆದಾಗ ಮಾಡಿಕೊಡ್ತಾನೆ. ಒಂದು ಚೂರು ಆಣೆ ಪ್ರಮಾಣ ಮಾಡಿ ಹೇಳಬೇಕು, ಇದು ಅದಲ್ಲ ಅಂತ. ಆ ರೀತಿಯಲ್ಲಿ ಅವನು ಮಾಡಿಕೊಡ್ತಾನೆ. ಅಂತಹ ವಿದ್ಯುಜ್ಜಿಹ್ವ ಏನು ಮಾಡ್ತಾನೆ ಅಂತೇಳಿ, ವಿದ್ಯುಜ್ಜಿಹ್ವನನ್ನು ರಾವಣ ಕರಿತಾನೆ. ಕರೆದು ಬಿಟ್ಟು ರಾಮನ ತಲೆಯನ್ನು ನಿರ್ಮಾಣ ಮಾಡಿಕೊಡು ಅಂತ ಕೇಳ್ತಾನೆ. ರಾಮನ ತಲೆಯನ್ನು ನಿರ್ಮಾಣ ಮಾಡಿಕೊಡು ಅಂತ ಕೇಳ್ತಾನೆ. ಶಿರೋ ಮಾಯಾಮಯಂ ಗೃಹ್ಯ ರಾಘವಸ್ಯ ನಿಶಾಚರ ತ್ವಮ್ಮಾಂ ಸಮುಪತಿಷ್ಠಸ್ವ ಮಹತ್ಸ ಸಶರಂ ಧನು. ರಾಮನ ಧನುಸ್ಸು ಮತ್ತೆ ಅವನ ತಲೆ ಎರಡು ಬೇಕು ನೋಡಿ, ನನಗೆ ಕಡಿದುಕೊಂಡು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೊಸದಾಗಿ ನಿರ್ಮಾಣ ಮಾಡಿಕೊಡು. ಇವನು ನಿರ್ಮಾಣ ಮಾಡಿ ಕೊಡ್ತಾನೆ. ರಾಮ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ನಿರ್ಮಾಣ ಸಾಮಾನ್ಯರಿಗೆ ಗೊತ್ತಾಗಲ್ಲ. 32 ಲಕ್ಷಣ ಎಲ್ಲ ನಮ್ಗೆ ಗೊತ್ತಾಗತ್ತಾ? ನಮಗೆ ಗೊತ್ತಾಗಲ್ಲ. ಹನುಮಂತವರಿಗೆ ಗೊತ್ತಾಗ್ಬೋದು, ಸೀತೆ ಗೊತ್ತಾಗ್ಬೋದು, ಬೇರೆಯವ್ರಿಗೇನು ಗೊತ್ತಾಗತ್ತೆ. ಅವನು ರಾವಣ ಕಶ್ಚಿತ್ ಹೇಗಿದ್ರು ಅವನಿಗೆ ಅದೇ ದೊಡ್ಡದು. ಏವ ಮುಕ್ತಸ್ತತೇತ್ಯಾಹ ವಿದ್ಯುಜ್ಜಿಹ್ವೋ ನಿಶಾಚರ ದರ್ಶಯಾಮ ಸತಾಂ ಮಾಯಾಂ ಸುಪ್ರಯುಕ್ತಾಂ ಸ ರಾವಣೇ ತಸ್ಯ ತುಷ್ಟೋ ಭವತ್ ರಾಜ ಪ್ರದೌ ಚ ವಿಭೂಷಣಂ ಅಶೋಕ ವನಿಕಾಯಾಂತೋ ಸೀತಾ ದರ್ಶನ ಲಾಲಸಃ. ಸೀತೆಯನ್ನ ದರ್ಶನ ಮಾಡುವ ಅಪೇಕ್ಷೆಯಿಂದಾಗಿ ಅಶೋಕ ವನಕ್ಕೆ ರಾವಣ ಹೋಗ್ತಾನೆ. ರಾವಣ ಹೋದಾಗ ಅಧೋಮುಖೀಂ ಶೋಕಪರಾಂ ಉಪವಿಷ್ಟಾಂ ಮಹೀತಲೆ ಭರ್ತಾರಮೇವ ಧ್ಯಾಯಂತೀಂ ಅಶೋಕ ವನಿಕಾಂ ಗತಾಂ. ಅಶೋಕವನ ಅದು ಶೋಕವನ. ಸೀತೆ ಬಂದ್ರ ಮೇಲೆ ಯಾರಿಗೆ ಶೋಕವನ? ಸೀತೆಗಲ್ಲ, ಸೀತೆಗೆ ಶೋಕ ಇಲ್ಲ. ಆ ಅಶೋಕವನದಲ್ಲಿ ಸೀತೆಯನ್ನು ಇಟ್ಟ ದಿನದಿಂದ ರಾವಣನಿಗೆ ಶೋಕವನ ಆಗೋಯ್ತದು. ಅಶೋಕವನ ಹೋಗಿ ಆ ವನಕ್ಕೆ ಇವನು ರಾವಣ ಹೋಗ್ತಾನೆ. ಹೋಗಿ ರಾಮನ ರುಂಡವನ್ನು ತೋರಿಸ್ತಾನೆ. ನೋಡು, ನಿಮ್ಮ ಗಂಡಂದರೆಲ್ಲರೂ ನನ್ನನ್ನು ಗೆಲ್ತೇನೆ ಅಂತ ಬಂದು ಅಷ್ಟು ದೂರದಿಂದ ನಡೆದುಕೊಂಡು ಬಂದು ಇಲ್ಲಿ ಲಂಕೆಯ ಹೊರಗಡೆ ಮಲ್ಕೊಂಡಿದ್ದವರು ತಲೆಯನ್ನೆಲ್ಲ ಕಡ್ಕೊಂಡು ಬಂದುಬಿಟ್ಟಿದ್ದೀವಿ ನಾವು. ರಾಮ ಬರಲ್ಲ, ನಿನಗೆ ನಾನು ಒಬ್ಬನೇ ಗತಿ, ನನ್ನ ಹತ್ತಿರ ಬಾ ಅಂತ ರಾವಣ ಹೇಳಲಿಕ್ಕೆ ಶುರು ಮಾಡ್ತಾನೆ. ಈ ರೀತಿಯಾಗಿ ಸಿಕ್ಕಾಬಟ್ಟೆ ಆ ವಿಚಾರವನ್ನ ಹೇಳ್ತಾ ಬಲೇನ ಮಹತಾ ರಾಮೋ ವ್ರಜತ್ಯಸ್ತಂ ದಿವಾಕರೆ ಅಥಾತ್ವನಿ ಪರಿಶ್ರಾಂತಂ ಅರ್ಧರಾತ್ರಿ ಸ್ಥಿತಂ ಬಲಂ. ಈ ತರಹ ಅವನ ಬಲ ಏನೂ ಇಲ್ಲ, ಅವನ್ನೆಲ್ಲ ನಾವು ಕೊಂದಾಗಿದ್ದೇವೆ, ಯಾರೂ ಕೂಡ ನಿನ್ನ ರಕ್ಷಣೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ತರಹ ಎಲ್ಲ ಮಾತುಗಳನ್ನು ಕೂಡ ಅವಸ್ಥಾಂ ಪಶ್ಚಿಮಾಂ ಭರ್ತು ಕೃಪಣ ಸಾಧು ಪಶ್ಯತೋ ಏವ ಮುಕ್ತಂತು ತತ್ರಕ್ಷಃ ಶಿರಸ್ತತ್ ಪ್ರತಿದರ್ಶನಂ ತತ್ಪ್ರಿಯದರ್ಶನಂ ಉಪನಿಕ್ಷಿಪ್ಯ ಸೀತಾಯಾಹ ಕ್ಷಿಪ್ರಮಂತರಧೀಯತ ರಾವಣಶ್ಚಾಪಿ ಚಿಕ್ಷೇಪ ಭಾಸ್ವರಂ ಕಾರ್ಮುಕಂ ಮಹತ್ ತ್ರಿಷು ಲೋಕೇಶು ವಿಖ್ಯಾತಂ ಸೀತಾಂ ಇದಮುವಾಚಥ ಇದಂ ತತ್ತವ ರಾಮಸ್ಯ ಕಾರ್ಮುಕಂ ಜ್ಯಾಸಮಾಯುತಂ. ನಿನ್ನ ರಾಮನ ಬಿಲ್ಲನ್ನು ಕೂಡ ತಂದಿದ್ದೇನೆ ನೋಡು. ಅವನಿಗೆ ಎಲ್ಲರ ಹನುಮಂತನದ್ದು ಇನ್ನೊಬ್ಬರದ್ದು ಎಲ್ಲರದನ್ನು ಪ್ರತಿಕೃತಿ ಮಾಡ್ಕೊಂಡು ಬರ್ಲಿಕ್ಕೆ ಪುರುಸೋತಿರಲಿಲ್ಲ. ರಾಮ ಒಬ್ಬ ಮೇಯ್ನ್ ಅಲ್ವಾ, ಅವನನ್ನು ಮಾತ್ರ ತಗೊಂಡು ಬಂದಿದ್ದಾನೆ. ರಾಮನ ಬಾಣ, ರಾಮನ ತಲೆ ಎರಡು. ತ್ರಿಷು ಲೋಕೇಶು ವಿಖ್ಯಾತಂ ಸೀತಾಂ ಇದಮುವಾಚ ಇದಂ ತತ್ತವ ರಾಮಸ್ಯ ಕಾರ್ಮುಕಂ ಜ್ಯಾಸಮಾಯುತಂ. ಅಲ್ಲಿ ಹೇಳಿದ 3 ಲೋಕದಲ್ಲಿ ವಿಖ್ಯಾತವಾಗಿರುವಂತಹದ್ದು ರಾಮನ ಧನುಸ್ಸು ಅಂತ ಹೇಳಿದ್ರು. ಅಂದ್ರೆ 3 ಲೋಕದವರಿಗೆ ಗೊತ್ತಿರ್ತದೆ. ಅಂದ್ರೆ ಇವನು ಏನು ಮಾಡಿದ್ರು ಕೂಡ ಸೀತೆಗೆ ಒಪ್ಪಿಸ್ಬಿಡ್ಬೋದು ಅಂತ ಇವನು ತಲೆಯಲ್ಲಿ. ಅದು ಸೀತೆ ಇವನು ಯಾವನೋ ಸಾಕಿರುವಂತಹ 4 ಜನ ರಾಕ್ಷಸಿಯರಲ್ಲ ಸೀತೆ ಅಂತ ಹೇಳಿದ್ದು. ಅದು ಅವನಿಗೆ ಅಂದಾಜಿಲ್ಲ. ಇಹ ಪ್ರಸ್ಥೆ ನಾನಿ ತಂ ಹತ್ವ ತಂ ನಿಶಿ ಮಾನುಷಂ ಸವಿದ್ಯುಜ್ಜಿಕ್ವೇನ ಸಹ ಇವ ತಚ್ಚಿರೋ ಧನುಶ್ಚ ಭೂಮೋ
ವಿನಿಕೀರ್ಯ ರಾವಣ ವಿದೇಹ ರಾಜಸ್ಯ ಸುತಾಂ ಯಶಸ್ವಿನಿ ತಥೋ ಬ್ರವೀತ್ತಂ ಭವಮೇ ವಶಾನುಗ, ನನಗೆ ವಶವಾಗಿ ನೀನು ಬರಬೇಕು ಅಂತ ಅವರೆಲ್ಲರೂ ಅವನು ಕೇಳ್ತಾನೆ. ಅನಂತರದಲ್ಲಿ ಸೀತೆ ವಿಲಾಪವನ್ನು ಮಾಡ್ತಾ ಇರ್ತಾಳೆ. ಆವಾಗ ರಾಕ್ಷಸಿ ಬಂದು ಸಮಾಧಾನ ಮಾಡ್ತಾಳೆ, ಏನೂ ಆಗಿಲ್ಲ, ತಲೆಗೆಡಿಸ್ಕೊಳ್ಬೇಡ, ರಾಮ ಸಾಮಾನ್ಯ ವ್ಯಕ್ತಿಯಲ್ಲ, ಜಗತ್ತಿನಲ್ಲಿ ಯಾರೂ ಅವನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಸಮಾಧಾನವನ್ನು ಪಡಿಸ್ತಾರೆ ಅನ್ನುವಂತಹ ಕಥಾನಕವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.